ಗುರುಗಳಾದ ಜಗದ್ಗುರುಗಳಾದ ಬ್ರಹ್ಮದೇವರಿಗೆ. ಆ ಬ್ರಹ್ಮದೇವರಿಗೆ ಪ್ರಶ್ನೆಯನ್ನು ಮಾಡಿದಾಗ ಬ್ರಹ್ಮದೇವರು ಉತ್ತರವನ್ನು ಕೊಡಬೇಕೀಗ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವುದೇವೋ ಯುನಕ್ತಿ. ಯಾತ್ರಸ್ಯ ಶ್ರೋತ್ರಂ, ಕಿವಿಗೆ ಕಿವಿಯಾದವ ಪರಮಾತ್ಮ. ಕಿವಿಗೆ ಕಿವಿಯಾಗೋದು ಅಂದರೆ ಏನರ್ಥ? ಶ್ರೋತ್ರಸ್ಯ ಶ್ರೋತ್ರಂ ಅಂದ್ರೆ ಅರ್ಥ ಏನು? ಶಾಸ್ತ್ರ ಈ ಮಾತಿಗೆ ಉತ್ತಮವಾದ ಉತ್ತರವನ್ನು ಕೊಡ್ತದೆ. ಶ್ರೋತ್ರಸ್ಯ ಶ್ರೋತ್ರಂ ಅಂತನ್ನುವುದಕ್ಕೆ ಸಾಕ್ಷಾನ್ ಮನ್ಮಥ ಮನ್ಮಥಃ ಅಂತಂತಾರೆ. ಗೋಪಿಗೀತದ ಕೊನೆಯಲ್ಲಿ ತಾಸಾಂ ಆವಿರಭೂತ್ ಶೌರಿಃ ಸ್ಮಯಮಾನ ಮುಖಂಬುಜ ಪೀತಾಂಬರಧರ ಸ್ರಗ್ವಿ ಸಾಕ್ಷಾತ್ ಮನ್ಮಥ ಮನ್ಮಥಃ. ಏನರ್ಥ? ಮನ್ಮಥನಿಗೆ ಮನ್ಮಥ ಅಂತನ್ನುವುದಕ್ಕೆ ಅರ್ಥ ಏನು? ಮನ್ಮಥ ಯಾವ ರೀತಿಯಾಗಿ ನಮ್ಮೆಲ್ಲರ ದೃಷ್ಟಿಯಲ್ಲಿ ಪರಮ ಸುಂದರ, ಪರಮ ರಮಣೀಯ, ಭಾರೀ ಮನೋಹರನೋ ಹಾಗೆ ಆ ಕಾಮನಿಗೂ ಪರಮ ಸುಂದರನಾಗಿ, ನಮ್ಮೆಲ್ಲರಿಗಿಂತ ಕಾಮ ಎಷ್ಟು ಸುಂದರನೋ ಆ ಕಾಮನಿಗಿಂತಲೂ ಅನಂತಪಟ್ಟು ಮಿಗಿಲಾಗಿ ಸೌಂದರ್ಯವನ್ನು ಪಡೆದ ಅಂತಹ ಮನೋಹರನಾದ ರೂಪ ಪರಮಾತ್ಮನದು, ಕೃಷ್ಣನದು. ಹಾಗೆ ಶ್ರೋತ್ರಸ್ಯ ಶ್ರೋತ್ರಂ ಇದು ಒಂದು. ಹಾಗಾಗಿ ಶ್ರೋತ್ರೇಂದ್ರಿಯ ನಮಗೆ ಕೇಳಿಸ್ತದೆ. ಶ್ರೋತ್ರೇಂದ್ರಿಯ ನಮಗೆ ಕೇಳಿಸುವುದಾದರೆ ಶ್ರೋತ್ರೇಂದ್ರಿಯದ ಅಭಿಮಾನಿಗಳಾದ ಯಾವ ದಿಗ್ದೇವತೆಗಳೋ ಆ ದೇವತೆಗಳಿಗೂ ಕೇಳುವಂತೆ ಮಾಡುವವನು ಯಾವ ಭಗವಂತನೋ ಅವನು ಶ್ರೋತ್ರಸ್ಯ ಶ್ರೋತ್ರ. ಪರಮಾತ್ಮನ ಒಂದು ಸ್ವಭಾವ, ಭಗವಂತ ಒಂದು ಸ್ವಭಾವವನ್ನು ತಾನು ತನ್ನ ಸಂಕಲ್ಪದಿಂದಾಗಿ ತಾನು ಇಟ್ಟುಕೊಂಡಿದ್ದಾನೆ. ಆ ಸಂಕಲ್ಪವನ್ನು ಪ್ರಾಯ ಬದಲಾಯಿಸುವುದಿಲ್ಲ. ಯಾವುದೋ ಒಂದು ಕಾರಣದಲ್ಲಿ ವಿಶಿಷ್ಟವಾದ ಕಾರ್ಯದಿಂದ ಅದರ ಬದಲಾವಣೆಯನ್ನು ಮಾಡ್ತಾನೆ. ರೇರೆಸ್ಟ್ ಅಂತಹ ರೇರೆಸ್ಟ್ ಫೆನಾಮಿನನ್. ಆದರೆ ಸಾಮಾನ್ಯವಾಗಿ ಏನು ಮಾಡೋದು ಅಂದರೆ, ಭಗವಂತ ನೀರಿನಲ್ಲಿದ್ದ ಭಗವಂತನೇ ಬೆಂಕಿಯಲ್ಲಿದ್ದಾನೆ, ಬೆಂಕಿಯಲ್ಲಿದ್ದ ಭಗವಂತನೇ ನೀರಿನಲ್ಲಿದ್ದಾನೆ, ವಿಷದಲ್ಲಿದ್ದ ದೇವರೇ ಅಮೃತದಲ್ಲಿ, ಅಮೃತದಲ್ಲಿದ್ದ ಪರಮಾತ್ಮನೇ ವಿಷದಲ್ಲಿ. ಆದರೆ ಅಮೃತದಲ್ಲಿ ಅಮೃತದ ಕಾರ್ಯವನ್ನು ಮಾಡಿಸ್ತಾನೆ ಹೊರತು ವಿಷದ ಕಾರ್ಯವನ್ನು ಮಾಡಿಸುವುದಿಲ್ಲ. ವಿಷದಲ್ಲಿ ಅಮೃತದ ಅಂತರ್ಯಾಮಿಯಾದ ಭಗವಂತನೇ ಇದ್ದಾನೆ, ಅವನು ಬೇರೆ ಬೇರೆ ಅಲ್ಲ. ಆದರೆ ವಿಷದಿಂದ ಅಮೃತದ ಕಾರ್ಯ ಮಾಡಿಸೋದಿಲ್ಲ, ಅಮೃತದಿಂದ ವಿಷದ ಕಾರ್ಯವನ್ನು ಮಾಡಿಸುವುದಿಲ್ಲ. ಇದು ಭಗವಂತನ ಸ್ವಭಾವ, ಇದು ನಿಶ್ಚಯ. ಹಾಗಾಗಿ ಆ ಭಗವಂತ ಯಾವ ಯಾವ ಅಧಿಷ್ಠಾನಗಳಲ್ಲಿ ಭಗವಂತ ಇದ್ದಾನೋ ಆಯಾ ಅಧಿಷ್ಠಾನಗಳ ಕಾರ್ಯವನ್ನೇ ಮಾಡ್ತಾನೆ, ಬೇರೆ ಕಾರ್ಯವನ್ನು ಮಾಡುವುದಿಲ್ಲ. ಇದು ಭಗವಂತನ ಸ್ವಭಾವ. ಆಯಾ ಅಧಿಷ್ಠಾನಗಳಲ್ಲಿ ಇರುವಂತಹ ಯಾವ ಭಗವಂತನಿದ್ದಾನಲ್ಲ, ಬಂಗಾರದಲ್ಲಿ ಸುವರ್ಣ ಅಂತ ಕರಿತೇವೆ ಬಂಗಾರವನ್ನು. ಆ ಸುವರ್ಣದಲ್ಲಿ ಇರುವ ಯಾವ ಭಗವಂತನೋ ಆ ಭಗವಂತನ ಹೆಸರು ಸುವರ್ಣ ಅಂತೆ. ಸುವರ್ಣದಲ್ಲಿ ಅಂತರ್ಯಾಮಿಯಾದ ಭಗವಂತನ ಹೆಸರು ಸುವರ್ಣವೇ ಹೊರತು ಅಲ್ಲಿರುವ ಪರಮಾತ್ಮನಿಗೆ ರಜತ ಅಂತ ಹೆಸರಿಲ್ಲ, ಅಲ್ಲಿರುವ ಭಗವಂತನಿಗೆ ತಾಮ್ರ ಅಂತ ಹೆಸರಿಲ್ಲ, ಅಲ್ಲಿರುವ ಭಗವಂತನಿಗೆ ಅಮೃತ, ವಿಷ, ಹಣ್ಣು, ಫಲ, ಪುಷ್ಪ ಇತ್ಯಾದಿ ಹೆಸರುಗಳಿಲ್ಲ. ಇದು ಬಹಳ ಮಹತ್ವದ ಮಾತು. ಸಚ್ಚತ್ಯಚ್ಚ ಭವತ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಎನ್ನುವ ಉಪನಿಷತ್ತಿನ ವ್ಯಾಖ್ಯಾನವನ್ನು ಮಾಡುವಾಗ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ವಾಕ್ಯಾರ್ಥ ಚಂದ್ರಿಕಾಕಾರರು, ಅಂದರೆ ಶೇಷವಾಕ್ಯಾರ್ಥ ಇವರೆಲ್ಲರೂ ಕೂಡ ನಮಗೆ ಈ ತತ್ವವನ್ನು ನಮಗೆ ತಿಳಿಸ್ತಾರೆ. ಬಹಳ ಸೂಕ್ಷ್ಮವಾದ ಮಹತ್ವದ ಮಾತು. ಅಂದರೆ ಬ್ರಹ್ಮನ ಅಂತರ್ಯಾಮಿಯಾದ ದೇವರ ಹೆಸರು ಬ್ರಹ್ಮ, ರುದ್ರ ಅಲ್ಲ. ರುದ್ರನ ಅಂತರ್ಯಾಮಿಯಾದ ಭಗವಂತ ಬ್ರಹ್ಮ ಅಲ್ಲ, ಅವನು ರುದ್ರನೇ.
ಹೀಗೆ ಆಯಾ ವಸ್ತುವಿನಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತ ಆಯಾ ವಸ್ತುವಿನ ಗುಣಧರ್ಮಗಳಿಗೆ ಅನುಗುಣವಾಗಿ ತನ್ನ ಗುಣಗಳನ್ನು, ತನ್ನ ಶಕ್ತಿಯನ್ನು, ತನ್ನ ಸಾಮರ್ಥ್ಯವನ್ನು ಪರಮಾತ್ಮ ಪ್ರಕಟ ಮಾಡಿ ಅದರಿಂದ ಆ ಕೆಲಸವನ್ನು ಮಾಡಿಸ್ತಾನೆ. ಇದು ಭಗವಂತನ ಸ್ವಭಾವ. ಇದಕ್ಕೆ ಅಪವಾದವಿದೆ, ಇಲ್ಲ ಅಂತೇನಿಲ್ಲ, ಇಲ್ಲ ಅಂತೇನಿಲ್ಲ. ಪರಮಾತ್ಮನ ಸನ್ನಿಧಾನವಿದ್ದದ್ದರಿಂದ ಯಾವುದೋ ಒಂದು ಹಾವು ಬಂದು ಮಾತಾಡುತ್ತೆ, ಹಕ್ಕಿ ಬಂದು ಮಾತಾಡ್ತದೆ ಇತ್ಯಾದಿ. ಇಂಥ ಕಥೆಗಳನ್ನು ನಾವು ಕೇಳ್ತೇವೆ. ಇತಿಹಾಸ ಪುರಾಣಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾದಂತಹ ಕಥೆಗಳುಂಟು. ಕೇವಲ ಪೆರಬೆಲ್ಲುಗಳಲ್ಲ, ಪೆರಬೆಲ್ಲುಗಳಲ್ಲಿ ಬರೀ ಕಥೆ ಹೇಳ್ತಿರ್ತಾರೆ. ಆ ಥರದ ಎಲಿಗಾರಿಕ್ ಆದಂತಹ ಕಥೆಗಳಲ್ಲ ಇವು. ಇದು ವಾಸ್ತವಿಕವಾದ ಇತಿಹಾಸದಲ್ಲಿ ಈ ತರಹ ನಡೆದಿದೆ. ಹಾಗಾಗಿ ಅಂಥ ಅಪವಾದಗಳನ್ನು ಬಿಟ್ಟರೆ ಎಲ್ಲ ಕಡೆಗೆ ಪರಮಾತ್ಮ ಅಂತರ್ಯಾಮಿಯಾಗಿದ್ದವ. ಅಧಿಷ್ಠಾನವಾದ ವಸ್ತುವಿನ ಏನೇನು ಕೆಲಸಗಳೋ ಆ ಕೆಲಸಗಳನ್ನು ಮಾಡಿಸ್ತಾನೆ. ಕೆಂಡದಲ್ಲಿರುವ ಭಗವಂತ ಎಂದೆಂದಿಗೂ ತನ್ನ ಮೈಮೇಲಿಟ್ಟ ಹಾಲನ್ನು ಗಟ್ಟಿ ಮಾಡಿ ಐಸಿನಂತೆ ಬರ್ಫ್ ಮಾಡುವುದಿಲ್ಲ, ಐಸ್ ಕ್ರೀಮ್ ಮಾಡುವುದಿಲ್ಲ ಪರಮಾತ್ಮ. ಕೆಂಡದ ಮೇಲೆ ಇಟ್ಟಾಗ ಕೆಂಡದಲ್ಲಿರುವ ಭಗವಂತ ಕೇವಲ ಬಿಸಿಯಾಗಿ ಕಾಯಿಸ್ತಾನೆ. ಹಾಗೆ ಶ್ರೋತ್ರದಲ್ಲಿರುವಂತಹ ಭಗವಂತ ಶ್ರೋತ್ರೇಂದ್ರಿಯ ಮಾಡುವ ಕೆಲಸವನ್ನೇ ಮಾಡಿಸ್ತಾನೆ. ಆದ್ದರಿಂದಾಗಿ ಆ ಭಗವಂತನ ಹೆಸರೇನು? ಶ್ರೋತ್ರ. ಅದಕ್ಕಾಗಿ ಶ್ರೋತ್ರಸ್ಯ ಶ್ರೋತ್ರಂ ಎನ್ನುವುದಕ್ಕೆ ಅರ್ಥ ಏನು ಅಂದರೆ, ಶ್ರೋತ್ರೇಂದ್ರಿಯದಲ್ಲಿ ಕಿವಿ ಎನ್ನುವ ಇಂದ್ರಿಯದಲ್ಲಿ ಏನೇನು ಶಕ್ತಿಗಳು ಬೇಕೋ ಆ ಶಕ್ತಿಗಳನ್ನೆಲ್ಲವನ್ನು ಒದಗಿಸಿ, ಆ ಶಕ್ತಿಯನ್ನು ಪ್ರೇರಿಸಿ, ಅವುಗಳಿಂದ ಆಗುವ ಕಾರ್ಯವನ್ನು ಮಾಡಿಸಿ ಪರಮಾತ್ಮ ತಾನೇ ಈ ಎಲ್ಲ ಜಗತ್ತಿನ ಕೋಟಿ ಕೋಟಿ ಅನಂತಾನಂತ ಜೀವರಾಶಿಗಳ ನಿಯಮನವನ್ನು ಮಾಡುತ್ತಾ, ಇಂದ್ರಿಯಗಳನ್ನು ಪ್ರೇರಿಸುತ್ತಾ ಪರಮಾತ್ಮ ಅದ್ಭುತವಾಗಿ ನಾಟಕವನ್ನು ಮಾಡ್ತಾನೆ. ಹಾಗಾಗಿ ಭಗವಂತನ ಹೆಸರು ಶ್ರೋತ್ರ. ಈ ಮಾತನ್ನ ವರುಣದೇವರು, ದಿಗಭಿಮಾನಿಗಳಾದ ವರುಣದೇವರು, ಸ್ವಯಂ ದಿಕ್ಪಾಲಕರವರು, ಪಶ್ಚಿಮ ದಿಕ್ಕಿಗಳಿಗೆ ಅಭಿಮಾನಿ, ಎಲ್ಲ ದಿಕ್ಕುಗಳೇ ಶ್ರೋತ್ರೇಂದ್ರಿಯ ಅಂತನ್ನುವುದಾಗಿ ಕೇಳಿದ್ದೇವಲ್ಲ. ಹಾಗಾಗಿ ಆ ದೇವತೆ ವರುಣದೇವ ತನ್ನ ಮಗನಿಗೆ, ವರುಣದೇವರ ಮಗ ಭೃಗು ಋಷಿಗಳಿಗೆ ಉಪದೇಶ ಮಾಡುವಾಗಲೂ ಇದೇ ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ? ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚಮಿತಿ ಭೃಗುರ್ವೈ ವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ತಸ್ಮಾ ಏತತ್ ಪ್ರೋವಾಚ ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋವಾಚಮಿತಿ. ಶ್ರೋತ್ರ, ಮನಸ್ಸು, ಚಕ್ಷು, ವಾಕ್ ಎಂಬ ಹೆಸರುಗಳಿಂದ ಪರಮಾತ್ಮನೇ ವಾಚ್ಯನಾಗಿದ್ದಾನೆ ಎಂಬುದಾಗಿ. ಇಂಥ ಶ್ರೋತ್ರಾಭಿಮಾನಿಯಾದ ಯಾವ ದೇವತೆಗಳೋ ಆ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಯಾವ ದೇವತೆಗಳಿದ್ದಾರೋ ಲಕ್ಷ್ಮೀ ಪರ್ಯಂತವಾಗಿ ಅವರೆಲ್ಲರಲ್ಲಿ ಇದ್ದು ಅಂತರ್ಯಾಮಿಯಾಗಿದ್ದು ಪರಮಾತ್ಮ ನಿಯಮನ ಮಾಡ್ತಾನೆ. ಇನ್ನೊಂದು ಮಾತನ್ನು ನಾವಿಲ್ಲಿ ಮರೆಯಬಾರದು. ನಮ್ಮ ಶಾಸ್ತ್ರ ಹೇಗಿದೆ ಅಂದರೆ, ನಾವೆಲ್ಲ ಸಾಮಾನ್ಯವಾಗಿ ಎಲ್ಲ ಶಾಸ್ತ್ರಗಳನ್ನು ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಓದಿ ಮುಗಿಸಿ ಬಿಡ್ತೇವೆ. ಮುಗಿಸಿ ಆದ ಮೇಲೆ ಇಟ್ಸ್ ಓಕೆ, ಇದರಲ್ಲಿ ಇಷ್ಟು ಹೇಳಿದ್ದಾರೆ, ಇದರಲ್ಲಿ ಇಷ್ಟು ಹೇಳಿದ್ದಾರೆ, ಇದರಲ್ಲಿ ಇಷ್ಟು ಅಂತ ನಾವು ತಿಳಿತೇವೆ. ಯಾವಾಗ ಅನೇಕ ಶಾಸ್ತ್ರಗಳ ಸಮಾಗಮವನ್ನು ಮಾಡ್ತೇವೆ, ಒಂದು ಕಡೆಗೆ ಸಮನ್ವಯವನ್ನು ಮಾಡ್ತೇವೆ, ಒಂದು ಕಡೆಗೆ ತರುವ ಪ್ರಯತ್ನವನ್ನು ಮಾಡ್ತೇವೆ. ಯಾಕೆಂದರೆ ಭಗವಂತನ ಮಹಿಮೆಗಳು ಇಷ್ಟು ಅಗಾಧವಾಗಿದೆಯಲ್ಲ, ಆ ಅಗಾಧವಾದ ಭಗವಂತನ ಮಹಿಮೆಯನ್ನು ಹೇಳುವುದಕ್ಕೆ ವೇದ ತತ್ತರಿಸಿ ಹೋಗ್ತದೆ. ವೇದ ದೇವರನ್ನು ವರ್ಣನೆ ಮಾಡುವುದಕ್ಕೆ ಸೋತೋಗತ್ತೆ. ಎಲ್ಲಿ ಯಾವ ಭಗವಂತನ ಮಹಿಮೆ ನೆನಪಾಗತ್ತೆ ಅಲ್ಲಿ ಆ ಭಗವಂತನ ಮಹಿಮೆಯನ್ನು ಕೊಂಡಾಡಿ ಬಿಡುತ್ತದೆ ಅಷ್ಟೇ. ಶಾಸ್ತ್ರಕಾರರು ಶ್ರೀಮದಾಚಾರ್ಯರು ಆ ಮಾತುಗಳನ್ನು ಅಲ್ಲಲ್ಲಿ ಸಂಗ್ರಹವಾಗಿ ಸೇರಿಸ್ತಾರೆ, ಕೂಡಿಸ್ತಾರೆ. ಹೀಗೆ ಕೂಡಿಸಬೇಕು ಅಂತ ಮಾದರಿಯನ್ನು ಮಾಡಿ ನಮಗೆ ತೋರಿಸ್ತಾರೆ. ಇಲ್ಲಿ ನಾವು ಮಾಡಬೇಕಾದದ್ದೇನು ಅಂತಂದರೆ, ನಮಗೆ ಕೇಳಿಸಬೇಕು ಅಂದರೆ ಏನೇನಾಗಬೇಕು.
ಕೇಳಿಸಬೇಕು ಅಂದರೆ, ಕೇಳಬೇಕು, ನಮ್ಮ ಕಿವಿಗೆ ಶಬ್ದ ಬೀಳಬೇಕು ಅಂತಂದರೆ ಏನಾಗಬೇಕು ಅಂತಂದಾಗ ಆ ಶ್ರೋತ್ರೇಂದ್ರಿಯಾಭಿಮಾನಿಯಾದ ದೇವತೆ ಇರಬೇಕು. ಶ್ರೋತ್ರೇಂದ್ರಿಯ ಚೆನ್ನಾಗಿರಬೇಕು. ಅಂದರೆ ಇವತ್ತಿನ ಫಿಸಿಕಲ್ ಆಗಿರ್ತಕ್ಕ ಏನು ENT ಸ್ಪೆಷಲಿಸ್ಟು ತಿಳಿದಂತೆ, ಆ ಸೈನ್ಸು ತಿಳಿದಂತೆ ಏನೇನು ಏರ್ ಡ್ರಮ್ಮನ್ನು ಹಿಡಿದುಕೊಂಡು ಒಳಗಿರುವ ಬ್ರೇನಿನಲ್ಲಿರುವಂತಹ ಯಾವ ಭಾಗದವರೆಗೆ ಎಷ್ಟೆಲ್ಲ ಪದಾರ್ಥಗಳು ಒಳ್ಳೆ ಕೆಲಸ ಅಷ್ಟೆಲ್ಲ ಪದಾರ್ಥಗಳು ಅತ್ಯಂತ ಇಂಟ್ಯಾಕ್ಟ್ ಆಗಿ ಇರಬೇಕು. ಇಷ್ಟೆಲ್ಲ ಇದ್ದರೆ ಆಮೇಲೆ ಶಬ್ದ ಎಲ್ಲೋ ಇದ್ರಲ್ಲ, ಹತ್ತಿರ ಇರಬೇಕು. ಹತ್ತಿರ ಇದ್ದು ಮಾತ್ರ ಪ್ರಯೋಜನವಿಲ್ಲ, ಅಲ್ಲಿ ಮಧ್ಯದಲ್ಲಿ ಗೋಡೆ ಇಲ್ಲದಂತೆ ಆಗಬೇಕು, ಪ್ರತಿಬಂಧಕ ಇರಬಾರದು. ಹೀಗೆ ಈ ಎಲ್ಲ ಕಾರಣಗಳು ಇದ್ದಾಗ ಮಾತ್ರ ಹೊರಗೆ ಶಬ್ದವಿರಬೇಕು, ಹತ್ತಿರ ಇರಬೇಕು, ಗೋಡೆ ಇರಬಾರದು. ಡೆಸಿಬಲ್ಲು ಎಷ್ಟು ಇರಬೇಕು ಅಷ್ಟೇ ಡೆಸಿಬಲ್ಲಿನಲ್ಲಿ ಇರಬೇಕು. ಅಧಿಕವಾದ ಡೆಸಿಬಲ್ಲಿನಲ್ಲಿ ಕೇಳಿಸೋದಿಲ್ಲ, ಕಡಿಮೆ ಇದ್ದರೆ ಕೇಳಿಸೋದಿಲ್ಲ. ಹಾಗಾದರೆ ಇಷ್ಟೆಲ್ಲ ಕಾರಣ ಸಾಮಗ್ರಿಗಳೆಲ್ಲ ಇದ್ದಾಗ ನಮಗೆ ಕೇಳಿಸ್ತದಲ್ಲ. ಇದು ಯಾವುದೂ ಇಲ್ಲದೇನೆ ಕೇಳುವಂತಹ ಸಾಮರ್ಥ್ಯವನ್ನು ಪಡೆದವ ಪರಮಾತ್ಮ ಎಂದಾಗಿ ಭಾಗವತದ 2ನೇ ಸ್ಕಂಧದ ಕೊನೆಯ ಅಧ್ಯಾಯದಲ್ಲಿ ನಮಗೆ ಶಾಸ್ತ್ರಕಾರರು ತಿಳಿಸ್ತಾರೆ. ಯಾಕೆ ಅಂದರೆ ಸ್ವಾಶ್ರಯಾಶ್ರಯ ಯೋಸೌ ಆಧ್ಯಾತ್ಮಿಕೋ ಭಾವ ಸೋಸಾವೇವಾಧಿಭೌತಿಕ. ಆಧ್ಯಾತ್ಮಿಕವಾದ ನಮ್ಮ ದೇಹದಲ್ಲಿ, ನಮ್ಮ ಇಂದ್ರಿಯದಲ್ಲಿ ನಿಯಾಮಕನಾಗಿ ಅಭಿಮಾನಿಯಾಗಿ ಇರುವಂತಹ ದೇವತೆ ಒಬ್ಬನಾದರೆ, ಹೊರಗಿರುವ ಆ ವಸ್ತು ಕೌಂಟರ್ ಪಾರ್ಟ್ ಆಗಿರುವಂತಹ ಶಬ್ದಾದಿಗಳಲ್ಲಿ ಇರುವ ದೇವತೆ ಮತ್ತೊಬ್ಬನಾದರೆ, ಆ ಶಬ್ದವನ್ನು ವಹಿಸಿಕೊಡುವಂತೆ ಎನರ್ಜಿ ಇವತ್ತಿನ ಸೈನ್ಸಿನ ಪ್ರಕಾರ, ಶಾಸ್ತ್ರದ ಪ್ರಕಾರ ಆಕಾಶ, ಇವುಗಳನ್ನೆಲ್ಲವನ್ನು, ಆಕಾಶಾದಿ ಪದಾರ್ಥಗಳು ಅವೆಲ್ಲವನ್ನೂ ಕೂಡ ನಿಯಮನ ಮಾಡುವುದು ಇದ್ದರೆ ಮಾತ್ರ ಸಾಧ್ಯ ಎನ್ನುವುದು ನಮ್ಮ ಪಾಲಿಗೆ ಸತ್ಯ, ನಿಮ್ಮ ಪಾಲಿಗೆ ಸತ್ಯ. ತಕ್ಕಷ್ಟು ಸಾಕಷ್ಟು ದೇವತೆಗಳ ಪಾಲಿಗೂ ಸತ್ಯ, ಅನೇಕ ದೇವತೆಗಳ ಪಾಲಿಗೆ. ಆದರೆ ಭಗವಂತನ ಪಾಲಿಗೆ ಇದು ಸರ್ವಥಾ ಬೇಕಾಗಿಲ್ಲ. ಅದಕ್ಕೆ ಹೇಳ್ತಾರೆ ಭಗವಂತ ಏನು ವಿಚಿತ್ರವಾಗಿದೆ, ಯಾವ ಡೆಸಿಬಲ್ಲಲ್ಲಿದ್ದರೂ ಕೇಳ್ತಾನೆ, ಎಷ್ಟು ಪ್ರತಿಬಂಧಕ ಇದ್ದರೂ ಕೇಳ್ತಾನೆ, ಯಾವ ಇಂದ್ರಿಯವಿಲ್ಲದಿದ್ದರೂ ಕೇಳ್ತಾನೆ, ತದಭಿಮಾನಿ ದೇವತೆಗಳಿಲ್ಲದಿದ್ದರೂ ಕೇಳ್ತಾನೆ, ಅದರ ಸನ್ನಿಕರ್ಷವಾಗದಿದ್ದರೂ ಕೇಳ್ತಾನೆ. ಅಂದರೆ ವ್ಯವಹಾರದ ಪ್ರಕಾರ. ಹೀಗೆ ಭಗವಂತ ಮಾಡುವ ವ್ಯಾಪಾರವೇನಿದೆಯಲ್ಲ, ಇದು ಅತ್ಯದ್ಭುತವಾದ ವ್ಯಾಪಾರ. ಆದ್ದರಿಂದ ಶ್ರೋತ್ರ ಏನಿದೆ ಇದು ನಮ್ಮದು, ಈ ಎಲ್ಲ ನಿಯಮಕ್ಕೆ ಅನುಬದ್ಧವಾಗಿರುವಂತಹ ಶ್ರೋತ್ರೇಂದ್ರಿಯ. ಆ 2ನೇ ಶ್ರೋತ್ರವೇನಿದೆಯಲ್ಲ ಅದು ಈ ಎಲ್ಲ ನಿಯಮಗಳಿಗೆ ಅನುಬದ್ಧವಾಗದಿರುವ ಶ್ರೋತ್ರೇಂದ್ರಿಯ. ಈ ಶ್ರೋತ್ರೇಂದ್ರಿಯ ಏನು ಭಗವಂತನದಿದೆಯೋ ಇದು ಸರ್ವಥಾ ಸೂತ್ರಕಾರರು ಹೇಳುವಂತೆ ಅನ್ಯಭಾವ ವ್ಯಾವೃತ್ತೇಶ್ಚ. ಭಗವಂತನಲ್ಲಿ ನಿಮ್ಮಲ್ಲಿ ಇರುವಂತಹ ಏನೊಂದು ಲಿಮಿಟೆಡ್ ಆದ ಲಿಮಿಟೇಷನ್ನಿನಲ್ಲಿ ಸಿಕ್ಕುಬಿದ್ದ ಏನು ಬದ್ಧವಾದ ಒಂದು ಇಂದ್ರಿಯವಿದೆಯೋ ಆ ತರಹದ ಇಂದ್ರಿಯ ಪರಮಾತ್ಮನಿಗಲ್ಲ. ಭಗವಂತನಿಗಿರುವಂತಹ ಇಂದ್ರಿಯ ಅದು ಸ್ವರೂಪಭೂತವಾದಂತಹ ಇಂದ್ರಿಯ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಶ್ರೋತ್ರಸ್ಯ ಅನ್ನುವುದಾಗಿ ಎಲ್ಲ ವಿಧವಾದ ಶ್ರೋತ್ರವನ್ನು ಒಂದು ಕಡೆಗೆ ಹೇಳಿ ಅದಕ್ಕೆ ನಿಯಾಮಕನಾಗಿರುವಂತಹ ಭಗವಂತನ ಶ್ರೋತ್ರವನ್ನು ಅದನ್ನು ಪ್ರತ್ಯೇಕವಾಗಿ ಹೇಳ್ತಾರೆ. ಹೀಗೆ ಎಲ್ಲ ಇಂದ್ರಿಯಗಳಲ್ಲೂ ಪರಮಾತ್ಮನಿಗೆ ಅಚಕ್ಷು, ಅಶ್ರೋತ್ರಂ, ಅವಾಕ್, ಅಮನಃ. ಯಾಜ್ಞವಲ್ಕ್ಯರ ಜೊತೆಗೆ ಗಾರ್ಗಿಗೆ ಚರ್ಚೆ ಆಗತ್ತೆ. ಗಾರ್ಗಿ ಪ್ರಶ್ನೆಯನ್ನು ಕೇಳ್ತಾಳೆ. ಕೇಳಿದಾಗ ಯಾಜ್ಞವಲ್ಕ್ಯರು ಉತ್ತರವನ್ನು ಕೊಡ್ತಾರೆ. ತದ್ವಾ ಏತದಕ್ಷರಂ ಗಾರ್ಗಿ ಅಸ್ಥೂಲಂ ಅನಣು ಅರ್ಹಸ್ವಂ ಅದೀರ್ಘಂ ಅಲೋಹಿತಂ ಅಚ್ಛಾಯಂ ಅತಮಃ ಅನಾಕಾಶಂ ಅಶ್ರೋ ಅವಾಕ್ ಅಮನಃ ಅಪ್ರಾಣಃ ಇತ್ಯಾದಿಯಾಗಿ ನತದಶ್ನಾತಿ ಕಿಂಚನ ನತದಶ್ನಾತಿ ಕಶ್ಚನ ಎಂಬುದಾಗಿ ಪರಮಾತ್ಮನ ಮಹಿಮೆಯನ್ನು ಅಗಾಧವಾಗಿ ವರ್ಣನೆ ಮಾಡುವಾಗ ಲೋಕವಿಲಕ್ಷಣವಾದದ್ದು ಪರಮಾತ್ಮನ. ಅದಕ್ಕೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಸ ಶೃಣೋತ್ಯಕರ್ಣ, ಕಿವಿ ಇಲ್ಲ ಕೇಳ್ತಾನೆ.
ಪರಮಾತ್ಮ ನೋಡ್ತಾನೆ, ಕಣ್ಣಿಲ್ಲ, ಕಿವಿ ಕೇಳ್ತಾನೆ, ಕಿವಿ ಇಲ್ಲ. ಅಪಾಣಿಪಾದೋ ಜವನೋಗೃಹೀತ ಪಶ್ಯತ್ಯ ಚಕ್ಷು ಸಶುಣೋತ್ಯಕರಣ ಅಂತ ಹೇಳಿ ಭಗವಂತನನ್ನು ನಮ್ಮ ನಿಮ್ಮಂತಹ ಇಂದ್ರಿಯಗಳಿಲ್ಲದವ ಅಂತ ಪರಮಾತ್ಮನನ್ನು ಕೊಂಡಾಡುವುದು. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣ. ಇನ್ನು ಮನಸೋ ಮನೋಯತ್, ಈ ಮನಸ್ಸು ಭಾಳ ದೊಡ್ಡ ವಿಷಯ. ನಮ್ಮೆಲ್ಲರಿಗೆ ಗೊತ್ತಿದ್ದಂತೆ, ಇವತ್ತಿನ ವಿಜ್ಞಾನದಿಂದಲೂ ತಿಳಿದುಕೊಂಡಂತೆ, ಮನಸ್ಸಿಗಿರುವಂತಹ ಏನು GB, TB, KB, AB, ZB ಏನು ಹೇಳ್ತೀರೋ ಹೇಳಿ, ಅದು ಎಲ್ಲವನ್ನೂ ಮೀರಿದಂತಹ ಶಕ್ತಿಶಾಲಿಯಾದ ವಸ್ತು, ಇನ್ಸ್ಟ್ರುಮೆಂಟು ಮನಸ್ಸು. ನಮ್ಮ ನಿಮ್ಮ ಇವರ ಅವರ ಎಲ್ಲರ ಮನಸ್ಸು. ಅದು ಮಿಸ್ಯೂಸ್ ಆಗತ್ತೆ, ಡಿಸ್ಯೂಸ್ ಆಗತ್ತೆ, ಯೂಸ್ ಆಗತ್ತೆ, ಓವರ್ ಯೂಸ್ ಆಗತ್ತೆ ಇತ್ಯಾದಿ. ಆದರೆ ಅದರ ಅತ್ಯಂತ ಉತ್ತಮ ರೀತಿಯಲ್ಲಿ ಅದರ ವಿನಿಯೋಗವಾಗಬೇಕಾದರೆ ಮನಸೋ ಮನಃ, ಮನಸ್ಸಿಗೆ ಮನಸ್ಸಾದ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಅವನ ಉಪಾಸನೆಯನ್ನು ಮಾಡಿದರೆ ಮಾತ್ರ ನಮ್ಮ ಮನಸ್ಸು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಭಗವಂತನ ಪ್ರೇರಣೆ ನಮಗಾಗಲಿಕ್ಕೆ ಸಾಧ್ಯ. ಮನಸ್ಸಿನಲ್ಲಿ ಎಷ್ಟೇ ಶಕ್ತಿ ಇದೆ, ಎಷ್ಟು ವಿಚಿತ್ರವಾಗಿದೆ ಅಂದರೆ, ಈಗ ನಾನು ಕಲ್ಲು ನೋಡಿದೆ, ನೀವು ಕಲ್ಲು ನೋಡಿದಾಗ ಇದು ಕಲ್ಲು ಅಂತಂತೇವೆ, ತಕ್ಷಣಕ್ಕಂತೇವೆ ನಾವು. ಅಂದರೆ ಅದರ ಬೈಫರ್ಕೇಷನ್ ಮಾಡುವುದು, ಅದನ್ನು ಕ್ಲಾಸಿಫಿಕೇಷನ್ ಮಾಡುವುದು, ಇದು ನಮ್ಮ ಮನಸ್ಸಿನಲ್ಲಿ, ಆ ಮನಸ್ಸಿನ ಚೌಕಟ್ಟಿನಲ್ಲಿ ಕೂತುಬಿಟ್ಟಿದೆ. ಯಾವುದೋ ಒಬ್ಬ ಅದು ಗೊತ್ತಿಲ್ಲ ಅಂತ ನಾನು ಅನ್ನೋದಿಲ್ಲ. ಯಾವ ಮನುಷ್ಯ ಕಲ್ಲನ್ನು ನೋಡಿದ್ದಾನೆ, ಯಾವ ಮನುಷ್ಯ ಬೆಳ್ಳಿ ನೋಡಿದ್ದಾನೆ, ಯಾವ ಮನುಷ್ಯ ಬಂಗಾರವನ್ನು ನೋಡಿದ್ದಾನೆ, ಹೂವು, ಎಲೆ, ಹಣ್ಣು, ಅನ್ನ, ಪ್ರಾಣಿ, ಹಕ್ಕಿ, ಪಕ್ಷಿ, ಕ್ರಿಮಿ, ಕೀಟ, ನೀರು, ಮಣ್ಣು, ಉಸುಕು, ಯಾವುದೇ ವಸ್ತುವನ್ನು ಕೆಳಗೆ ಅದರಲ್ಲಿ ಕಣ್ಣಿಗೆ ಕಂಡ ತಕ್ಷಣಕ್ಕೆ ಅದರ ಕ್ಲಾಸಿಫಿಕೇಶನ್ ಆಗಿ ಹೋಗುತ್ತೆ. ಇಷ್ಟು ನಮ್ಮ ಮನಸ್ಸು ತಯಾರಾಗಿದೆ. ಇಂಥ ಅದ್ಭುತವಾದಂತಹ ಮನಸ್ಸು ಯಾವುದನ್ನು ರೆಕಗ್ನೈಸ್ ಮಾಡುವುದಕ್ಕೆ ಸಾಮರ್ಥ್ಯವಿದೆ, ಕ್ಲಾಸಿಫಿಕೇಶನ್ ಮಾಡುವುದಕ್ಕೆ ಸಾಮರ್ಥ್ಯವಿದೆ, ಸಿಂಥಿಸಿಸ್ ಮಾಡುವುದಕ್ಕೆ ಸಾಧ್ಯವಿದೆ, ಅನಾಲಿಸಿಸ್ ಮಾಡುವುದಕ್ಕೆ ಸಾಧ್ಯವಿದೆ, ರೀಸನಿಂಗ್ ಮಾಡುವುದಕ್ಕೆ ಸಮರ್ಥವಾಗಿದೆ. ಎಂಬತ್ತು ವರ್ಷಗಳ ಹಿಂದೆ ನೋಡಿದ್ದಂತಹ ವಸ್ತುವನ್ನು ನಾವು ಗುರುತು ಹಿಡಿತೇವೆ. 100 ವರ್ಷ ಬದುಕಿದವರಿದ್ದರೆ ಅವರೂ ಕೂಡ ತಮ್ಮ 5ನೇ 6ನೇ ವಯಸ್ಸಿನಿಂದ ಏನೇನಾಗಿದೆ ಅಂತನ್ನುವುದನ್ನು ನೆನಪಿಟ್ಟುಕೊಂಡು ಹೇಳುವಂತಹ ಸಾಮರ್ಥ್ಯವುಳ್ಳವರಿದ್ದಾರೆ. ಭಾರತ ದೇಶದ ರಾಷ್ಟ್ರಪತಿಯಿಂದ ಪುರಸ್ಕೃತರಾಗಿರುವಂತಹ 127 ವರ್ಷದ ಒಬ್ಬ ಮುದುಕ
ತನ್ನ 120 ವರ್ಷಗಳ ಹಿಂದಿನ ವಿಷಯವನ್ನೂ ನೆನಪು ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಪಡೆದಿದ್ದಾನೆ. ಎಲ್ಲ ಇರೇಸ್ ಆಗತ್ತೆ, ಎಲ್ಲ ಕರಪ್ಟ್ ಆಗುತ್ತೆ, ಎಲ್ಲ ಕಂಟ್ಯಾಮಿನೇಟ್ ಆಗುತ್ತೆ, ಎಲ್ಲ ಹಾಳಾಗತ್ತೆ. ಆದರೆ ಮನಸ್ಸನ್ನು ಮಾತ್ರ ದೇವರು ಇಷ್ಟು ಅದ್ಭುತವಾಗಿ ಇಟ್ಟಿದ್ದಾನೆ ಅಂತನ್ನುವುದನ್ನು ಆಲೋಚನೆ ಮಾಡಿದರೆ ಪರಮಾತ್ಮ ಮನಸ್ಸಿಗೆ ಕೊಟ್ಟ ಸಾಮರ್ಥ್ಯವೆಷ್ಟು. ಇಂಥ ಮನಸ್ಸಿಗೆ ಕೊಟ್ಟ ಸಾಮರ್ಥ್ಯವನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂಥದ್ದು ಭಗವಂತನ ಅಪಾರವಾದ ಕೃಪೆ, ಅಪಾರವಾದ ಕೃಪೆ. ಮನಸೋಹ ಮನೋಹಯತ ವಾಚೋಹ ವಾಚಂ, ನಮ್ಮ ವಾಗಿಂದ್ರಿಯಕ್ಕೆ ಪರಮಾತ್ಮ ಪ್ರೇರಕನಾಗಿದ್ದಾನೆ. ಸವು ಪ್ರಾಣಸ್ಯ ಪ್ರಾಣ, ಪ್ರಾಣವನ್ನು ಪರಮಾತ್ಮ ಪ್ರೇರಿಸ್ತಾನೆ. ಆ ಪ್ರಾಣದೇವರು ಭಗವಂತನ ಪ್ರೇರಣೆಯಿಂದ ಪ್ರಾಣದೇವರು ನಮ್ಮ ಪ್ರಾಣವನ್ನು ಸರಿಯಾಗಿ ಜೋಪಾನ ಮಾಡಿ ಜತನ ಮಾಡಿ ರಕ್ಷಿಸ್ತಾರೆ. ಅಂತಹ ಭಗವಂತ ಆ ರೀತಿಯಾಗಿ ವ್ಯಾಪಾರವನ್ನು ಮಾಡ್ತಾನೆ ಅಂತನ್ನುವುದಾಗಿ ಶಾಸ್ತ್ರ ನಮಗೆ ತಿಳಿಸ್ತದೆ. ಇಂತಹ ಭಗವಂತನ ಸೌ ಪ್ರಾಣಸ್ಯ ಪ್ರಾಣ ಚಕ್ಷುಷಶ್ಚಕ್ಷು ಅತಿಮುಚ್ಯ ಧೀರಾ ತೇ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಇಷ್ಟು ವಿಚಿತ್ರವಾಗಿದೆ. ಶ್ರೋತ್ರೇಂದ್ರಿಯದಿಂದ ಇಡೀ ಜಗತ್ತಿನ ಎಲ್ಲ ಶಬ್ದಗಳನ್ನು ಕೇಳುವ ಸಾಮರ್ಥ್ಯವನ್ನು ಪಡೆದಿದ್ದರೂ ಕೂಡ ಭಗವಂತ ಆಡುವ ಮಾತೇನಿದೆ, ನಮ್ಮ ಸುತ್ತಮುತ್ತ ಪಕ್ಕದಲ್ಲಿ ದೇವರು ಮಾತಾಡ್ತಾ ಇರ್ತಾನೆ. ತತ್ವಾಭಿಮಾನಿಗಳ ದೇವತೆಗಳ ಜೊತೆಗೆ, ಲಕ್ಷ್ಮೀ ದೇವಿಯ ಜೊತೆಗೆ. ಆ ದೇವರ ಮಾತನ್ನು ಕೇಳುವುದು ಸಾಧ್ಯವಿಲ್ಲ, ದೇವರನ್ನು ಕಣ್ಣಿನಿಂದ ನೋಡುವುದು ಸಾಧ್ಯವಿಲ್ಲ, ದೇವರನ್ನು ಮನಸ್ಸಿನಿಂದ ಕಾಣಲು ಸಾಧ್ಯವಿಲ್ಲ, ಏನೂ ಸಾಧ್ಯವಿಲ್ಲ. ದೇವರಲ್ಲಿ ಶ್ರೋತ್ರೇಂದ್ರಿಯ, ಶ್ರೋತ್ರೇಂದ್ರಿಯದಲ್ಲಿ ದೇವರು. ಇಷ್ಟು ಸನ್ನಿಕೃಷ್ಟನಾಗಿದ್ದಾನೆ ಪರಮಾತ್ಮ. ವಿದೂರ ಕಾಷ್ಠಾಯ ಮುಹುಕ್ಕು ಯೋಗಿನ. ಆ ಪರಮಾತ್ಮನ ದಿಕ್ಕು ನಮ್ಮ ಶ್ರೋತ್ರೇಂದ್ರಿಯಕ್ಕೆ ಗೊತ್ತಾಗೋದಿಲ್ಲ. ಪರಮಾತ್ಮನ ದಿಕ್ಕು ಯಾವ ಕಡೆ ಇದ್ದಾನೆ ಅಂತನ್ನೋದೇ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಮನಸ್ಸಿಗೆ ಗೊತ್ತಾಗೋದಿಲ್ಲ. ಇಷ್ಟು ಭಗವಂತನ ಅದ್ಭುತವಾದ ವ್ಯಾಪಾರವಿದೆ. ಅದಕ್ಕಾಗಿ ಹೇಳ್ತದೆ, ನಚತ್ತ ಚಕ್ಷುರ್ಗಚ್ಚತಿ ನವಾಗಚ್ಚತಿ ನೋ ಮನಃ ನ ವಿದ್ಮ ನ ವಿಜಾನೀಮಃ ಯಥೈತದನುಶಿಷ್ಯಾತ್. ಪರಮಾತ್ಮನನ್ನು ಯಾವ ಇಂದ್ರಿಯಗಳಿಂದಲೂ ಕೂಡ ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ. ಭಗವಂತನ ಅಪಾರವಾದ ಮಹಿಮೆ. ಪರಮಾತ್ಮ ಅದೃಶ್ಯನಾಗಿದ್ದಾನೆ, ಅಗಮ್ಯನಾಗಿದ್ದಾನೆ. ಅಂತಹ ಭಗವಂತನ ಮಹಾಮಹಿಮೆಯನ್ನು ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ. ಅನ್ಯದೇವ ತದ್ವಿದಿತಾತ್ ಅಥೋ ಅವಿದಿತಾದಧಿ ಇತಿ ಶುಶ್ರುಮ ಪೂರ್ವೇಶಾಂ ಏನಸ್ತದ್ವ್ಯಾಚ ಚಕ್ಷಿರೆ ಯದ್ವಾಚ ಅನಭ್ಯುದಿತಂ ಏನವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಶಾಸ್ತ್ರ ಹೇಳುವ ಒಂದು ಮಾತು, ನಾವು ಉಪಾಸನೆಯನ್ನು ಮಾಡ್ತೇವೆ, ಧ್ಯಾನವನ್ನು ಮಾಡ್ತೇವೆ. ಧ್ಯಾನವನ್ನು ಮಾಡುವಾಗ ನಮ್ಮ ವಾಸನಾಮಯದಿಂದ ನಾವು ದೇವರ ಒಂದು ರೂಪವನ್ನು ನಿರ್ಮಿಸಿಕೊಂಡು, ವಾಸನಾಮಯವಾದ ಪ್ರತಿಮೆಯನ್ನು ಮಾಡಿಕೊಂಡು ನಾವು ಧ್ಯಾನವನ್ನು ಮಾಡ್ತೇವೆ. ಇಟ್ಸ್ ಓಕೆ, ಮಾಡಿ ಅಂತಲೇ ಹೇಳಿದೆ ಶಾಸ್ತ್ರ. ಆದರೆ ಆ ವಾಸನಾಮಯವಾದ ರೂಪವನ್ನು ನಾವೇನು ಚಿಂತನವನ್ನು ಮಾಡ್ತೇವೋ ಆ ಚಿಂತನ ಮಾಡುವ ರೂಪ ದೇವರಲ್ಲ, ಅದು ದೇವರಲ್ಲ. ಅದಕ್ಕಾಗಿ ಹೇಳ್ತದೆ, ನೇದಂ ಯದಿದಂ ಉಪಾಸತೆ. ಯದಿದಂ ಉಪಾಸತೆ, ಯಾವ ಈ ಭಗವಂತನ ರೂಪವನ್ನು ವಾಸನಾಮಯವಾದದ್ದನ್ನು ಉಪಾಸನೆ ಮಾಡ್ತಾರೋ ಇದು ದೇವರಲ್ಲ. ತಥಾನ್ಯತ್ ಪ್ರತಿಷೇಧಾತ್. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಇದನ್ನು ನಿಷೇಧ ಮಾಡಿ ತಿಳಿಸ್ತಾರೆ ನಮಗೆ. ಪರಮಾತ್ಮ ಬೇರೆ, ನೀನು ಕಾಣುವ ವಾಸನಾಮಯ ರೂಪಗಳು ಬೇರೆ ಎಂದಾಗಿ. ಹಾಗಾಗಿ ಹರಿ ಓಂ. ಸಭೂಮಿಂ ವಿಶ್ವದೋ ವೃತ್ವಾತ್ಯದಿ
ಯುಧ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದುದಮುಪಾಸತೆ. ಯದ್ವಾಚ ಅನಭ್ಯುದಿತಂ, ಯಾವ ವಾಗೀಂದ್ರಿಯದಿಂದ ಭಗವಂತನನ್ನು ಕೊಂಡಾಡಲು ಸಾಧ್ಯವಿಲ್ಲ, ವರ್ಣನೆ ಮಾಡಲು ಸಾಧ್ಯವಿಲ್ಲ. ಪರಮಾತ್ಮನನ್ನು ಕೊಂಡಾಡಲು ಸಾಧ್ಯವಾಗಬೇಕಾದರೆ ಅಷ್ಟು ನಮ್ಮ ವಾಗೀಂದ್ರಿಯಕ್ಕೆ ತಾಕತ್ತು ಬೇಕು, ಅಷ್ಟು ಔಕಾತ್ ಬೇಕು, ಅಷ್ಟು ಸಾಮರ್ಥ್ಯ ಬೇಕು. ಅಷ್ಟಿಲ್ಲ ಸಾಮರ್ಥ್ಯ. ಕೇವಲ ಭಗವಂತನನ್ನು ರಾಮ, ಕೃಷ್ಣ, ಗೋವಿಂದ ಅಂತ ಒಂದು ವಿಷ್ಣು ಸಹಸ್ರನಾಮವನ್ನು ಅನ್ನಬಹುದು, ಮಹಾಭಾರತವನ್ನು ಪಠನ ಮಾಡಬಹುದು, ಸಾವಿರ 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 ಮಂತ್ರಗಳನ್ನು, ವೇದದ ಮಂತ್ರಗಳನ್ನು ಪಠನ ಮಾಡಬಹುದು. ಅದಕ್ಕಿಂತಲೂ ಹೆಚ್ಚು ಭಗವಂತನನ್ನು ವರ್ಣನೆ ಮಾಡಲು ಸಾಧ್ಯವಾ? ಇಲ್ಲ. ಪರಮಾತ್ಮನನ್ನು ವರ್ಣನೆ ಮಾಡುವುದು ಎಂದರೆ ನಿಜವಾಗಿ ನೋಡಿದರೆ ಒಂದು ಶಬ್ದ ಇದೆ, ಬ್ರಹ್ಮ ಎಂಬ ಶಬ್ದವಿದೆ, ಎಲ್ಲ ಭಗವಂತನ ಗುಣಗಳನ್ನು ಹೇಳಿಬಿಡ್ತದೆ. ಅನಂತ ಎಂಬ ಶಬ್ದವಿದೆ, ಭಗವಂತನನ್ನು ಇಡಿಯಾಗಿ ಹೇಳಿಬಿಡ್ತದೆ. ಅನಂತ, ನಾರಾಯಣ, ಬ್ರಹ್ಮ, ವಿಷ್ಣು, ಆತ್ಮ ಎಂಬ ಶಬ್ದಗಳಿವೆಯಲ್ಲ, ಇದು ಪರಮಾತ್ಮನ ಸಮಗ್ರವಾದ ಟೊಟ್ಯಾಲಿಟಿ, ಇಡೀ ಅನಂತವನ್ನು ವರ್ಣನೆ ಮಾಡುವಂತಹ ಶಬ್ದಗಳು. ಹಾಗಾದರೆ ಶಬ್ದ ಇಲ್ಲ ಅಂತ ಯಾಕಂತೀರಿ? ಶಬ್ದ ಇಲ್ಲ ಅಂತ ಯಾಕಂತೀರಿ ಅಂದರೆ ಭಗವಂತನ ಪ್ರತ್ಯೇಕವಾದ ಗುಣಗಳನ್ನು ಬಿಡಿಬಿಡಿಯಾಗಿ ವರ್ಣನೆ ಮಾಡುವ ಸಮರ್ಥವಾಗಿರುವ ಶಬ್ದಗಳು ಒಂದೂ ಇಲ್ಲ. ಪ್ರಾತಿಸ್ವಿಕವಾಗಿ ವರ್ಣನೆ ಮಾಡುವಂತಹ ಶಬ್ದಗಳಿಲ್ಲ. ಯದ್ವಾಚ ಅನಭ್ಯುದಿತಂ ಏನವಾಗಭ್ಯುದ್ಯತೆ, ಆ ಭಗವಂತನ ಪ್ರೇರಣೆಯಿಂದ ನಮ್ಮ ಮಾತುಗಳೆಲ್ಲ ಆಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಆ ಮಾತಿನಿಂದ ದೇವರನ್ನು ವರ್ಣನೆ ಮಾಡುವುದು ಸಾಧ್ಯವಿಲ್ಲ ಪರಿಪೂರ್ಣವಾಗಿ. ತದೇವ ಬ್ರಹ್ಮತ್ವಂ ವಿದ್ಧಿ. ವಾಗೀಂದ್ರಿಯಕ್ಕೆ ಪ್ರೇರಕನಾಗಿದ್ದಾನೆ, ವಾಗೀಂದ್ರಿಯದಿಂದ ಪೂರ್ಣವಾಗಿ ವರ್ಣಿಸಲ್ಪಡಲು ಸಾಧ್ಯವಿಲ್ಲ. ಅಂಥವನು ಯಾರೋ ಅವನೇ ನಾರಾಯಣ, ಅವನೇ ಪರಬ್ರಹ್ಮ. ಯನ್ಮನಸ ನಮುನುತೆ ಏನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಮನಸ್ಸಿಗೆ ಭಗವಂತ ಪ್ರೇರಣೆಯನ್ನು ಮಾಡ್ತಾನೆ, ಅದ್ಭುತವಾಗಿ ಪ್ರೇರಣೆಯನ್ನು ಮಾಡ್ತಾನೆ. ಕಾಲಕಾಲಕ್ಕೆ ಅತೀ ದಡ್ಡರಿಗೂ, ಅತೀ ಬುದ್ಧಿವಂತರಿಗೂ, ಭಾರೀ ದೊಡ್ಡ ಅಧಿಕಾರಿಗಳಿಗೂ, ಏನೂ ಇಲ್ಲದ ವ್ಯಕ್ತಿಗಳಿಗೂ ಕೂಡ ಆಪತ್ತಿನಲ್ಲಿ ಪರಿಹಾರವನ್ನು ಮಾಡಬೇಕು ಅಂತಾಗಿದ್ದರೆ ಭಗವಂತ ಸರಿಯಾಗಿ ಪ್ರೇರಣೆ ಮಾಡ್ತಾನೆ. ತತ್ಕಾಲಕ್ಕೆ ಎಲ್ಲ ವ್ಯವಸ್ಥೆಯಾಗತ್ತೆ. ಎಷ್ಟು ವಿಚಿತ್ರವಾಗತ್ತೆ ಅಂತಂದರೆ, ನಮ್ಮ ರೈಲಿನ ಪಟ್ರಿ ಮೇಲೆ ಒಬ್ಬ ಮನುಷ್ಯ ನಡೀತಾ ಇದ್ದಾನೆ ಅಂತನ್ನಿ, ಅವನು ದಾಟಬೇಕು, ಹಿಂದೆ ಶಬ್ದ ಕೇಳಿತು, ತಕ್ಷಣಕ್ಕೆ ದಾಟಿ ಎರಡನೇ ಕ್ಷಣಕ್ಕೆ ಅದರ ಮೇಲೆ ರೈಲು ಹೋಗುತ್ತೆ. ಇಷ್ಟರ ಮಟ್ಟಿಗೆ ದೇವರು ಬದುಕಿಸಬೇಕು ಅಂತ ಇಚ್ಛೆ ಇದ್ದರೆ ಪರಮಾತ್ಮ ಒಂದು ಕ್ಷಣದಲ್ಲಿ ಮನಸ್ಸಿಗೆ ಪ್ರೇರಣೆ ಮಾಡ್ತಾನೆ. ಆ ಮನಸ್ಸಿನ ಪ್ರೇರಣೆಯ ಜೊತೆಗೆ ನಮ್ಮ ಎಲ್ಲ ವಿಧವಾದ ಮೋಟರ್ ಆರ್ಗನ್ಸ್ ಅವೆಲ್ಲವೂ ಕೆಲಸವನ್ನು ಮಾಡ್ತವೆ. ಯನ್ಮನಸ ನಮನುತೆ ಏನಾಹುರ್ ಮನೋಮತಂ. ಮನಸ್ಸೆಲ್ಲವೂ ಬೇಕಾದಷ್ಟು ವಿಚಾರವನ್ನು ಮಾಡುವುದಕ್ಕೆ ವಕೀಲರು ಅದ್ಭುತವಾಗಿ ವಾಕ್ಯಾರ್ಥವನ್ನು ಮಾಡ್ತಾರೆ, ಇಂಜಿನಿಯರ್ಸು ಅದ್ಭುತವಾಗಿ ನಿರ್ಮಾಣಗಳನ್ನು ಮಾಡ್ತಾರೆ, ಡಾಕ್ಟರ್ಸು ಬೇಕಾದಷ್ಟು ಅತ್ಯುತ್ತಮವಾದ ರೀತಿಯಲ್ಲಿ ರೋಗಿಗಳಿಗೆ ಔಷಧಿ ಉಪಚಾರವನ್ನು ಮಾಡ್ತಾರೆ, ಅದ್ಭುತವಾಗಿ ಗುರುಗಳು ತತ್ವೋಪದೇಶವನ್ನು ಮಾಡ್ತಾರೆ, ವ್ಯಾಪಾರಿಗಳು ಹಣವನ್ನು ಸಂಪಾದನೆ ಮಾಡುವ ಉದ್ಯೋಗವನ್ನು ಮಾಡ್ತಾರೆ, ಪೊಲಿಟಿಷಿಯನ್ಸು ತಮ್ಮ ಕಾರ್ಯವನ್ನು ಮಾಡ್ತಾರೆ. ಎಲ್ಲವೂ ಮಾಡಲಿಕ್ಕೆ ಸಾಧ್ಯವಿದೆ. ಆದರೆ ಭಗವಂತನನ್ನು ಮಾತ್ರ ಪರಿಪೂರ್ಣವಾಗಿ ಗ್ರಹಿಸುವುದು ಸಾಧ್ಯವಿಲ್ಲ ನಮ್ಮ ಮನಸ್ಸಿನಿಂದ. ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದುದಮುಪಾಸತೆ. ಯಚ್ಚಕ್ಷುಷಾ ನ ಪಶ್ಯತಿ ಯೇನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದುದಮುಪಾಸತೆ. ಯತ್ ಶ್ರೋತ್ರೇಣ ನ ಶೃಣೋತಿ ಯೇನ ಶ್ರೋತ್ರಮಿದಂ ಶ್ರುತಂ ತದೇವ ಬ್ರಹ್ಮತ್ವಂ ವಿದ್ಧಿ. ಯತ್ ಪ್ರಾಣೇನ ನ ಪ್ರಾಣಿತೆ ಯೇನ ಪ್ರಾಣಃ ಪ್ರವೀಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದುದಮುಪಾಸತೆ. ಇಂತಹ ಪರಮಾತ್ಮನೇನಿದ್ದಾನೋ ಇವನನ್ನು, ಈ ಪರತತ್ವವನ್ನು ಯಚೇದವೇದೀತ್ ಅಥ ಸತ್ಯಮಸ್ತಿ ನಚೇದಿಹಾವೇದೀನ್ ಮಹತಿ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಇಂತಹ ಯಾವ ಭಗವಂತನ ತತ್ವವೋ, ಯಾವ ತತ್ವವನ್ನು
ತಿಳಿದಾಗ ನಮಗೆ ಗೊತ್ತಾಗತ್ತೆ ನಾವು ದೇವರನ್ನು ಏನೂ ತಿಳಿದಿಲ್ಲ. ಏನೂ ತಿಳಿಯದಿದ್ದಾಗ ನಾವು ಅನ್ಕೋತೇವೆ ಎಲ್ಲ ಗೊತ್ತಿದೆ ನಮಗೆ ದೇವರದು. ಇಂಥ ಯಾವ ವಿಚಿತ್ರವಾದ ಪ್ಯಾರಡಾಕ್ಸಿಕಲ್ ಆದಂತಹ ಯಾವ ಭಗವತ್ ತತ್ವವಿದೆಯೋ ಅದೇ ಭಗವಂತ. ಯಾರು ಅನಂತ ಅಂತ ತಿಳಿದಿರ್ತಾರೆ ಅವರು ನಿಜವಾಗಿ ಭಗವಂತನನ್ನು ತಿಳಿದವರು. ಆದರೆ ಪರಿಪೂರ್ಣವಾಗಿ ತಿಳಿದವರು ಅವರೂ ಅಲ್ಲ. ಪರಿಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ಇಂಥ ಭಗವಂತನ ಸ್ವರೂಪವನ್ನು ನಾವಿಲ್ಲಿ ತಿಳಿಯಬೇಕು. ಆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೆ ಯಚೇತ್ ಅವೇದೀತ್ ಅಥ ಸತ್ಯಮಸ್ತಿ. ಯಚೇದವೇದೀತ್, ಇಂಥ ಉತ್ತಮವಾದ ಜನ್ಮ, ಮನುಷ್ಯ ಜನ್ಮ, ಒಳ್ಳೆ ಬುದ್ಧಿವಂತವಾದ ಜನ್ಮ, ಬೇಕಾದಷ್ಟು ಸಾಧನೆ ಮಾಡುವುದಕ್ಕೆ ಅನುಕೂಲತೆಗಳಿವೆ. ಎಲ್ಲ ಸಾಧನೆಗಳನ್ನು ಮಾಡಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಅತ್ಯುತ್ತಮವಾದಂತಹ ಅವಕಾಶ, ಸೌಕರ್ಯ ಇರುವಂತಹ ಜನ್ಮ ಈ ಮನುಷ್ಯ ಜನ್ಮ. ಇಹಚೇದವೇದಿ, ತಿಳಿದರೆ ಅಥ ಸತ್ಯಮಸ್ತಿ, ಪರಮ ಮಂಗಲವಾಗತ್ತೆ. ನಿನ್ನ ಇಡೀ ಜನ್ಮವಲ್ಲ, ಅನಂತ ಜನ್ಮಗಳು ಸಾರ್ಥಕವಾಯಿತು. ನಚೇದಿಹಾವೇದಿ, ಇಲ್ಲಿ ಭಗವಂತನ ತತ್ವವನ್ನು ತಿಳಿದುಕೊಳ್ಳುವುದು ಸಾಧ್ಯವಾಗದೆ ಬಿಟ್ಟರೆ ಮಹತೀ ವಿನಷ್ಟಿ. ಎಷ್ಟು ಜನ್ಮ ನಾವು ನೋಡ್ತೇವೆ ನಮ್ಮ ಮನೆಯಲ್ಲಿ, ಮನೆಯ ಹೊರಗಡೆ, ಕಾಡುಗಳಲ್ಲಿ, ಊರೂರುಗಳಲ್ಲಿ ನೋಡುವಾಗ ಎಷ್ಟು ನಾಯಿ, ಎಷ್ಟು ಪಶು, ಎಷ್ಟು ಪಕ್ಷಿ, ಎಷ್ಟು ಕ್ರಿಮಿ, ಎಷ್ಟು ಕೀಟಗಳು, ಎಷ್ಟು ಹಲ್ಲಿಗಳು, ಎಷ್ಟು ಚೇಳು, ಹಾವುಗಳು. ಇದೆಲ್ಲ ಜನ್ಮ ನಮಗೆ ಎಷ್ಟು ಸಲ ಬಂದಿಲ್ಲ? ಕೋಟಿ ಕೋಟಿ ಬಾರಿ, ಕೋಟಿ ಅಲ್ಲ, ನಿಜವಾಗಿ ನೋಡಿದರೆ ಶ್ರೀಮದಾನಂದ ಟೀಕಾಕೃತ್ಪಾದರು ಹೇಳುವಂತೆ ಅನಂತ ಬಾರಿ ಈ ಜನ್ಮಗಳೆಲ್ಲ ಬಂದಿದೆ. ಜಿರಳೆಯಾಗಿ, ಕೀಟವಾಗಿ, ನೊಣವಾಗಿ, ಇರುವೆಯಾಗಿ, ಹುಳವಾಗಿ, ತಿಮಿಂಗಿಲವಾಗಿ, ನರಿಯಾಗಿ, ಹುಲಿಯಾಗಿ, ಸಿಂಹವಾಗಿ, ಆನೆಯಾಗಿ ಎಷ್ಟು ಜನ್ಮ ಕಳೆದಿಲ್ಲ. ಯಾವ ಜನ್ಮಗಳಲ್ಲೂ ಕೂಡ ಭಗವಂತನ ತತ್ವಜ್ಞಾನವಾಗುವುದು ಸಾಧ್ಯವಾಗಲಿಲ್ಲ. ಹಾಗಾದರೆ ಭಗವಂತನ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ನಮ್ಮ ಎಂದೆಂದೋ ಯಾವುದೋ ಜನ್ಮಗಳಲ್ಲಿ ಮಾಡಿದ ಪುಣ್ಯಗಳನ್ನು ನೋಡಿ ಆ ಪುಣ್ಯಗಳನ್ನು ಒಟ್ಟಾರೆ ಒಂದು ಕಡೆಗೆ ಕ್ರೋಢೀಕರಿಸಿ ಪರಮಾತ್ಮ ನಮಗೆ ಈ ಜನ್ಮವನ್ನು ಕೊಟ್ಟಿದ್ದಾನೆ. ಇದನ್ನೂ ನಾವು ಹಾಳು ಮಾಡಿ ಹಾಕುವುದಕ್ಕೆ, ಅತ್ಯಂತ ಕ್ಷಣಕ್ಕೂ ಹಾಳು ಮಾಡುವುದಕ್ಕೆ ತಯಾರಾಗಿದ್ದೆ. ಇಹ ಚೇದವೇದೀತ್ ಅಥ ಸತ್ಯಮಸ್ತಿ ನಚೇದಿಹಾವೇದೀತ್ ಮಹತೀ ವಿನಷ್ಟಿ. ಭಾಳ ದೊಡ್ಡ ಹಾನಿಯಾಗತ್ತೆ. ಭೂತೇಷು ಭೂತೇಷು ವಿಚಿಂತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾತ್ ಅಮೃತಾ ಭವಂತಿ. ಹೀಗೆ ಭೂತೇಷು ಭೂತೇಷು, ಅದಕ್ಕೆ ವೇದೇಶ ತೀರ್ಥರು ಅನೇಕ ರೀತಿಯಿಂದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಗುರುಗಳು ಸಿಕ್ಕಾಗ, ಜನ್ಮ ಸಿಕ್ಕಾಗ, ಅನುಕೂಲತೆ ಇರುವಾಗ ನಾನಾ ವಿಧವಾದ ರೀತಿಯಲ್ಲಿ. ಇನ್ನೊಂದು ವಿಚಿತ್ರ ಮನುಷ್ಯನ ಸ್ವಭಾವ, ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ. ದೇವತೆಗಳಲ್ಲೂ ಇದು ಕಂಡದ್ದು. ದೇವತೆಗಳ ಮೇಲೆ ಪ್ರೀತಿಯಿಂದ ಭಗವಂತ ದೈತ್ಯರ ಜೊತೆಗೆ ಯುದ್ಧವಾಡಿ ಆ ದೈತ್ಯರನ್ನು ಸೋಲಿಸಿ ದೇವತೆಗಳಿಗೆ ಪರಮ ವಿಜಯವನ್ನು ಕೊಟ್ಟ. ಭಾರೀ ದೊಡ್ಡ ವಿಜಯವನ್ನು ಸಂಪಾದನೆ ಮಾಡಿ ಕೊಟ್ಟ ಪರಮಾತ್ಮ. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ. ದೇವತೆಗಳು ಯುದ್ಧವಾಡಿರಬಹುದು, ಆದರೆ ವಿಜಯವನ್ನು ಕೊಟ್ಟುವುದು ಮಾತ್ರ ದೇವರ ಕೈಯಲ್ಲೇ ಇದ್ದದ್ದು, ಇನ್ಯಾರ ಕೈಯಲ್ಲಿಲ್ಲ. ಆ ವಿಜಯವನ್ನು ಪರಮಾತ್ಮ ಕೊಟ್ಟ. ಯಾವಾಗ ವಿಜಯವನ್ನು ಕೊಟ್ಟನೋ ಮನುಷ್ಯ ತನ್ನ ಸಕ್ಸಸ್ಸು, ತನ್ನ ಐಶ್ವರ್ಯ, ತನ್ನ ಕೀರ್ತಿ, ತನ್ನ ಪ್ರತಿಷ್ಠೆ, ತನ್ನ ಬುದ್ಧಿ ಎಲ್ಲದಕ್ಕೂ ತಾನೇ ರೆಸ್ಪಾನ್ಸಿಬಲ್, ತಾನೇ ಮಾಡಿಕೊಂಡದ್ದು. ಇದು ನಾನು ಹೇಗೆ ಮಾಡಿದೆ ನೋಡಿ ಅಂತ ಹೇಳಿ ಜನರ ಮುಂದೆ ಹೇಳಿಕೊಳ್ತಾನೆ, ತಾನೂ ಹಾಗೆ ಭಾವಿಸ್ತಾನೆ. ಇದು ದೇವತೆಗಳಿಗೂ ಬಿಡಲಿಲ್ಲ. ದೇವತೆಗಳು ಅಪರೋಕ್ಷ ಜ್ಞಾನಿಗಳು, ಪರಮ ಭಕ್ತರು. ಆದರೆ ಕೆಲವೊಮ್ಮೆ ಅವರಿಗೂ ಕೂಡ ಅಸುರಾವೇಶದಿಂದ ಪ್ರಾರಬ್ಧ ಕರ್ಮವಶಾತ್ ಈ ರೀತಿಯಾಗಿ ಆಗತ್ತೆ. ಆಗ ಅವರಿಗೆ ಭಾವನೆ ಬಂತು, ನಾವೇ ಗೆದ್ದಿದ್ದೇವೆ ಎಂದಾಗಿ.
ತಸ್ಯ ಬ್ರಹ್ಮಣೋ ವಿಜಯ ದೇವಾಹ ಅಮಹಿ ಅಂತ ತಮ್ಮನ್ನು ತಾವು ಹೊಗಳಿಸಿಕೊಂಡರು, ತಮ್ಮನ್ನು ತಾವು ಗೌರವಿಸಿಕೊಂಡರು, ತಾವೇ ಭೇಷ್ ಭೇಷ್ ಅಂತ ತಮ್ಮ ಬೆನ್ನು ತಾವೇ ತಟ್ಟಿಕೊಂಡ್ರು. ಗೆದ್ದದ್ದು ದೇವರು. ಅನಗೋ ವಿಜಯೋ ಜೇತ, ಆ ಭಗವಂತ ಗೆದ್ದದ್ದಾದರೂ ಕೂಡ ತಾವು ತಮ್ಮ ಯಶಸ್ಸಿಗೆ ತಾವು ಕಾರಣರು ಎಂದಾಗಿ ತಿಳಿದರೂ ಪರಮಾತ್ಮ ಕಾರಣ ಅಂತ ಭಾವಿಸಲಿಲ್ಲ. ಪ್ರಾರಬ್ಧ ಕರ್ಮ ನಿಮಿತ್ತ ಅಸುರಾವೇಶ. ಆಗ ಹೀಗಾದಾಗ ತೈಕ್ಷಂತ, ಆಗ ಪರಮಾತ್ಮ ನೋಡಿ, ಪ್ರೀತಿರ್ಮಹತ್ತೇವ ಯಥೋರ್ಜುನೇಸ್ಯ, ಅರ್ಜುನನೂ ಈ ತರಹದ ಅಪರಾಧವನ್ನು ಮಾಡಿದ ಕ್ಷಣದಲ್ಲಿ ಅವನಿಗೆ ಬುದ್ಧಿ ಕಲಿಸುವುದಕ್ಕಾಗಿ ಪರಮಾತ್ಮ ಒಂದು ಪ್ರಸಂಗವನ್ನು ತಂದು ಬುದ್ಧಿ ಕಲಿಸಿದ. ಹಾಗೆ ದೇವತೆಗಳು ಪರಮಭಕ್ತರು, ಅವರ ಮೇಲೆ ಪರಮಾತ್ಮನಿಗೆ ಅತಿ ವಾತ್ಸಲ್ಯವಿದೆ. ತಪ್ಪಿದವರು ಅನೇಕ ತರಹ ಇರ್ತಾರೆ, ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಒಳ್ಳೆಯವರ ತಪ್ಪು ಮಾಡಿದರೆ ಆಗ ತಕ್ಷಣಕ್ಕೆ ತಂದೆ ತಾಯಿ ತಿದ್ದಿ ಬಿಡ್ತಾರೆ. ಕೆಟ್ಟ ಹುಡುಗನೇ ಆಗಿದ್ದರೆ ಅವನನ್ನು ತಿದ್ದಲಿಕ್ಕೆ ಹೋಗೋದಿಲ್ಲ, ಅವನೇನು ಸುಧಾರಿಸೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಹಾಗೆ ನಮ್ಮೆಲ್ಲರ ಅವಸ್ಥೆ. ದೈತ್ಯರು ಪೂರ್ಣವಾಗಿ ಹಾಳಾದವರು, ನಾವು ಮಧ್ಯದಲ್ಲಿದ್ದವರು, ಸ್ವಲ್ಪ ಭಾಳ ಹೇಳಿದ ಮೇಲೆ ಸ್ವಲ್ಪ ತಿದ್ದಿಕೊಳ್ತೇವೆ. ದೇವತೆಗಳು ಹಾಗಲ್ಲ, ಪರಮಭಕ್ತರು. ಹಾಗಾಗಿ ಅವರನ್ನು ತಕ್ಷಣಕ್ಕೆ ತಿದ್ದುವುದಕ್ಕಾಗಿ ಪರಮಾತ್ಮ ಯಾವಾಗ ಅವರಿಗೆ ದೈತ್ಯರನ್ನು ಗೆದ್ದ ಸೊಕ್ಕು ಅವರಿಗೆ ಬಂತೋ, ತಲೆಗೆ ಅಡರಿತೋ, ಆ ಕ್ಷಣಕ್ಕೆ ಪರಮಾತ್ಮ ಬಂದು ಯಕ್ಷ ರೂಪದಲ್ಲಿ ಬಂದ. ಅವರಿಗೆ ಒಂದು ಸವಾಲು ಹಾಕಿದ. ಏನಂತ ಹೇಳಿ, ಅಸ್ಮಾಕಮೇವ ಅಯಂ ವಿಜಯ ಅಸ್ಮಾಕಮೇವ ಅಯಂ ಮಹಿಮಾ ಇತಿ ತದ್ಧ ಏಷಾಂ ವಿಜಜ್ಞೌ ತೇಭ್ಯೋ ಪ್ರಾದುರ್ಬಭೂವ ತನ್ನವ್ಯಜಾನತ ಕಿಮಿದಂ ಯಕ್ಷಮಿತಿ. ಯಕ್ಷ ರೂಪದಲ್ಲಿ ಪರಮಾತ್ಮ ಬಂದ. ಯಕ್ಷ ರೂಪದಲ್ಲಿ ಭಗವಂತ ಬಂದರೆ ಆಗ ಆ ಯಕ್ಷ ಯಾರು ಅಂತ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲ ದೇವತೆಗಳು ದೂರ ನಿಂತಿದ್ದಾರೆ, ನೋಡ್ತಾ ಇದ್ದಾರೆ, ಗೊತ್ತಾಗಲಿಲ್ಲ, ಏನು ಮಾಡಬೇಕು ಅರ್ಥವಾಗಲಿಲ್ಲ. ಇಂದ್ರದೇವರು ಹೇಳಿದರು, ಅಗ್ನಿ ನೀನು ಹೋಗಪ್ಪ, ಅವನು ಯಾರು ನೋಡು, ಆ ಯಕ್ಷ ಯಾರು. ಇಷ್ಟೇ ದೇವತೆಗಳನ್ನು ಕಳಿಸಿದ್ರ, ಇನ್ನೂ ಹೆಚ್ಚಿಗೆ ದೇವತೆಗಳನ್ನು ಕಳಿಸಿದ್ರ ಅಂತ ಅನ್ನೋದು ಪ್ರಶ್ನೆ ಇರಲಿ. ಆದರೆ ಅನೇಕ ದೇವತೆಗಳನ್ನು ಇಂದ್ರ ಪ್ರೇರಿಸಿದ, ಹೋಗಿ ಬನ್ನಿ, ನೋಡಿಕೊಂಡು ಬನ್ನಿ, ಯಾರು ಅಂತ ಕೇಳಿ ತಿಳ್ಕೊಳ್ಳಿ. ಆಗ ಅಗ್ನಿ ಹೋದ. ತೇ ಅಗ್ನಿಮಬ್ರುವನ್ ಜಾತವೇದ ಇತಿ ಏತದ್ ಬಿಜಾನೀಹಿ ಇತಿ ಕಿಮೇತದ್ ಯಕ್ಷಮಿತಿ. ತಥೇತಿ ತದಭ್ಯದ್ರವತ್, ಆಗಲಿ ಅಂತ ಹೇಳಿ ಹತ್ತಿರದಲ್ಲಿ ಹೋದ. ಯಕ್ಷ ಇದ್ದಾನೆ. ಆ ಯಕ್ಷನ ಎದುರಲ್ಲಿ ಬಂದು ನಿಂತ ಅಗ್ನಿ. ನಿಂತಾಗ ಅವನು ಕೇಳ್ತಾನೆ, ಯಕ್ಷ ಧೈರ್ಯವಾಗಿ ಕೇಳ್ತಾನೆ. ಯಾಕೆ? ಯಕ್ಷ ಸಾಕ್ಷಾತ್ ನಾರಾಯಣ. ನಾರಾಯಣನೇ ಪರಬ್ರಹ್ಮ ಪರಮಾತ್ಮನೇ ಯಕ್ಷನಾಗಿ ಬಂದಿದ್ದಾನೆ. ಅವನು ಕೇಳ್ತಾನೆ, ಕೋಸೀತಿ, ನೀನು ಯಾರು? ಅಗ್ನಿ ಹೇಳಿದ, ಅರೆ ನನ್ನ ಪರಿಚಯ ಇಲ್ಲ ನಿನಗೆ, ಐ ಆಮ್ ಸೋ ಆ್ಯಂಡ್ ಸೋ, ನಾನಿಂಥವನು, ನಾನಿಂಥ ಮಹಾತ್ಮ. ಅಗ್ನಿರ್ವಾ ಅಹಮಸ್ಮಿ ಇತ್ಯಬ್ರವೀತ್ ಜಾತವೇದ ವಾ ಅಹಮಸ್ಮಿ ಇತಿ. ನಾನು ಅಗ್ನಿ, ಇಡೀ ಜಗತ್ತನ್ನು ಸುಡುವ ಸಾಮರ್ಥ್ಯವಿರುವಂತಹ ಅಗ್ನಿ. ತಸ್ಮಿಂ ಸ್ವೈ ಕಿಂ ವೀರ್ಯಮಿತಿ, ಅಂತಹ ನಿನಗೆ ಏನು ಸಾಮರ್ಥ್ಯವಿದೆ ಅಂತ ಕೇಳ್ತಾನೆ ಪರಮಾತ್ಮ. ನಿನ್ನ ಹೆಸರು ಅಗ್ನಿ, ನಿನ್ನ ಹೆಸರು ಹೇಳಿದಿ ಜಾತವೇದ, ನಿನ್ನ ಡಿಸಿಗ್ನೇಷನ್ ಏನು, ನಿನ್ನ ಕೆಪಾಸಿಟಿ ಏನು, ನಿನ್ನ ಸಾಮರ್ಥ್ಯವೇನು, ಏನು ಮಾಡಿದಿ, ವಾಟ್ ಈಸ್ ಯುವರ್ ಪ್ರೊಫೈಲ್ ಅಂತ ಕೇಳಿದರೆ ಆಗ ಅಗ್ನಿ ಹೇಳಿಕೊಳ್ತಾನೆ, ನಾನು ಇದಂ ಸರ್ವಂ ದೇಹೇಯಂ ಯದಿದಂ ಪೃಥಿವ್ಯಾಂ, ಈ ಬ್ರಹ್ಮಾಂಡದಲ್ಲಿ ಏನಿದೆಯಲ್ಲ ಅದನ್ನೆಲ್ಲ ಸುಟ್ಟು ಬೂದಿ ಮಾಡುವ ಸಾಮರ್ಥ್ಯವಿದೆ ನನಗೆ. ಓ, ಇಂಥ ಸಾಮರ್ಥ್ಯವಿದೆಯಾ ನಿನಗೆ? ಯಕ್ಷ ಅತ್ಯಂತ ಕುತೂಹಲದಿಂದ ಅವನನ್ನು ಪ್ರಶ್ನಿಸಿ ಹೇಳ್ತಾನೆ, ಹಾಗಾದರೆ ಅಷ್ಟೆಲ್ಲ ಪೃಥ್ವಿಯನ್ನೆಲ್ಲ ಸುಡೋ ಪ್ರಶ್ನೆ ಇಲ್ಲಪ್ಪ, ಈಗ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ, ಸಣ್ಣ ಕೆಲಸ ಮಾಡು. ನಿನ್ನ ಪಾಲಿಗೆ ನಾನು ಒಂದು ಟೆಸ್ಟ್ ಕೊಡ್ತೇನೆ. ಏನು ಟೆಸ್ಟು? ಒಂದು ಸಣ್ಣದಾದಂತಹ ಹುಲ್ಲು, ಒಣ ಹುಲ್ಲು ಕಡ್ಡಿಯನ್ನು ನಿನ್ನ ಮುಂದೆ ಇಡ್ತೇನೆ. ಒಣ ಹುಲ್ಲು ಕಡ್ಡಿಯನ್ನು ನಿನ್ನ ಮುಂದೆ ಇಡ್ತೇನೆ. ತಸ್ಮೈ ತೃಣಂ ನೆದಧೌ ಏತದ್ದಹ, ಈ ಒಂದು ಹುಲ್ಲು ಕಡ್ಡಿಯನ್ನು ಸುಟ್ಟು ಬಿಡು ಸಾಕು.
ನೀನು ಬ್ರಹ್ಮಾಂಡ ಗಿಮ್ಮಾಂಡ ಎಲ್ಲ ಸುಡೋದು ಬೇಡ, ಒಂದು ಹುಲ್ಲು ಕಡ್ಡಿಯನ್ನು ಸುಟ್ಟು ಬಿಡು ಸಾಕು ಅಂತಂದರೆ ಆಗ ಅವನು ಹೇಳ್ತಾರೆ, ತದುಪಪ್ರೇಯಾಯ ಸರೋಜವೇನ ತನ್ನ ಶಶಾಕ ದಗ್ಧುಂ. ತನ್ನ ಎಲ್ಲ ಫೋರ್ಸಿನಿಂದ ಪೂರ್ಣ ಶಕ್ತಿಯನ್ನು ಹಾಕಿ ಅಗ್ನಿ ಬಂದು ಆ ತೃಣವನ್ನು ಸುಡುವ ಪ್ರಯತ್ನವನ್ನು ಮಾಡಿದ. ಅಗ್ನಿ ಸುಡುವ ಪ್ರಯತ್ನವನ್ನು ಮಾಡ್ತಾನೆ, ಸುಡಲೇ ಇಲ್ಲ, ಇದ್ದಾಗೆ ಇತ್ತು. ನೀನೇನು ತಲೆ ಬ್ರಹ್ಮಾಂಡವನ್ನು ಸುಡ್ತಿ, ನಿನಗೇನು ಸಾಧ್ಯವಿದೆ, ಎಷ್ಟೆಲ್ಲ ಹೇಳಿಕೊಂಡಿಯಲ್ಲ ನೀನು ಅಂತ ಅಭಿಪ್ರಾಯ. ತಸ್ಮೈ ತೃಣಂ ನಿದಧೌ ಏತದ್ದಹೇತಿ ತದುಪಪ್ರೇಯಾಯ ಸರ್ವಜವೇನ ತನ್ನ ಶಶಾಕ ದಗ್ಧುಂ ಸತತ ಏವ ನಿಮೃತೆ. ನಾಚಿಕೆ ಆಯಿತು, ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ. ಭಗವಂತ ಪ್ರಶ್ನಿಸಿದ್ದಾನೆ, ಉತ್ತರ ಕೊಡಲಿಕ್ಕಾಗಲಿಲ್ಲ, ಅರ್ಥಾತ್ ಕಾರ್ಯ ಮಾಡಲಿಕ್ಕಾಗಲಿಲ್ಲ, ಮರಳಿ ಬಂದ. ನಾಚಿಕೆ ಆಯಿತು. ನೈತ ದಶಕಂ ವಿಜ್ಞಾತಂ ಯದೇತದ್ಯಕ್ಷಮಿತಿ. ಯಾರು ಅಂತ ಗೊತ್ತಾಗಲಿಲ್ಲ, ನಾನು ತಿರುಗಿ ಬಂದೆ ಅಥವಾ ವಾಯುಮಬ್ರವನ್. ಈ ಬೀಸುವ ಗಾಳಿ ಇದೆಯಲ್ಲ, ಇದಕ್ಕೆ ಪ್ರವಹವಾಯು ಅಂತ ದೇವತೆ. ಆ ಮುಖ್ಯ ಪ್ರಾಣದೇವರು ಬೇರೆ. ಮುಖ್ಯ ಪ್ರಾಣದೇವರು ಅವರು ಬ್ರಹ್ಮದೇವರಿಗೆ ಸಮಾನರಾದವರು, ಅವರು ಬೇರೆ. ಇವನು ಸಣ್ಣ ದೇವತೆ, ಇಂದ್ರನಿಗಿಂತಲೂ ಕೆಳಗಿನವ. ಪ್ರವಹವಾಯು. ಈ ಪ್ರವಹವಾಯು ಏನಿದ್ದ, ಅದಕ್ಕಾಗಿ ಅವನಿಗೆ ಪ್ರವಹ ಅಂತ ಕರೀತಾರೆ. 49 ಮರುತ್ತರಲ್ಲಿ ಒಬ್ಬವ, ಆದರೆ ಉತ್ತಮನಾದ ದೇವತೆ, ಹಾಗಾಗಿ ಪ್ರವಹ. ಆ ಪ್ರವಹ ಎಂಬ ದೇವತೆ ವಾಯುವೇನಿದಾನೋ ಅವನು ಹೋಗ್ತಾನೆ ಯಕ್ಷನ ಹತ್ರ. ಹೋದಾಗ ನೀನು ಯಾರು? ನಾನು ವಾಯು, ನಾ ಮಾತರೀಶ್ವ. ನಿನ್ನ ಸಾಮರ್ಥ್ಯವೇನಿದೆ? ಇದಂ ಸರ್ವಂ ಆದದೀಯಂ ಯದಿದಂ ಪೃಥಿವ್ಯಾಮಿತಿ. ಏನಿದ್ರೂ ನಾನು ಹಾರಿಸಿಕೊಂಡು ಹೋಗಬಲ್ಲೆ. ಬೆಂಕಿ ಹೇಳಿದ ಸುಡಬಲ್ಲೆ, ಗಾಳಿ ಹೇಳ್ತಾನೆ ಹಾರಿಸಿಕೊಂಡು ಹೋಗಬಲ್ಲೆ. ಜಗತ್ತೆಲ್ಲ ಹಾರಿಸೋದು ಬೇಡ, ಈಗೇನ ಕಾಲ ಬಂದಿಲ್ಲ. ಒಂದು ಹುಲ್ಲು ಕಡ್ಡಿಯನ್ನು ಹಾರಿಸು, ನಿನ್ನ ಸಾಮರ್ಥ್ಯವನ್ನು ನೋಡ್ತೇನೆ. ಮತ್ತು ಹುಲ್ಲು ಕಡ್ಡಿಯನ್ನು ಎದುರಿನಲ್ಲಿ ಇಡ್ತಾನೆ. ತದುಪಪ್ರೇಯಾಯ ಸರೋಜವೇನ ತನ್ನ ಶಶಾಕ ಆದಾತು. ಆ ಹುಲ್ಲು ಕಡ್ಡಿಯನ್ನು ಹಾರಿಸುವುದು ಸಾಧ್ಯವಾಗಲಿಲ್ಲ. ಅಂಥ ದೊಡ್ಡ ದೇವತೆ, ಅಗ್ನಿಗಿಂತಲೂ ಮೇಲಿನ ದೇವತೆ, ಇಂದ್ರನಿಗಿಂತಲೂ ಕೆಳಗಿನವ ತಾರತಮ್ಯದಲ್ಲಿ. ಅಂಥ ಮಹಾದೇವತೆ ಆ ಪ್ರವಹನಿಗೆ ಆ ಹುಲ್ಲು ಕಡ್ಡಿಯನ್ನು ಹಾರಿಸಲು ಸಾಧ್ಯವಾಗಲಿಲ್ಲ. ನೋಡಿ, ಅರ್ಥ ಮಾಡಿಕೊಳ್ಳಿ. ಅಂದರೆ ಉಪನಿಷತ್ತು ಹೇಳುವಂತಹ ಏನು ತತ್ವವಿದೆ, ಆ ತತ್ವ ಎಷ್ಟು ಅದ್ಭುತವಾಗಿ ವಿವರಣೆ ಮಾಡ್ತಾ ಇದೆ ಅಂತನ್ನೋದನ್ನು ತಿಳ್ಕೊಳ್ಳಿ. ಇಷ್ಟಾದಾಗ ಅವನಿಗೂ ನಾಚಿಕೆಯಾಗಿದೆ, ತಿರುಗಿ ಬಂದಿದ್ದಾನೆ. ಆಮೇಲೆ ಇಂದ್ರ ಹೋದಾಗ ಯಕ್ಷ ತಿರೋಧಾನವಾಗಿ ಹೊಂದುಬಿಟ್ಟ, ಅವನೇನು ಕಾಣಿಸ್ಲಿಲ್ಲ. ಆಗ ಉಮಾದೇವಿ ಬರ್ತಾಳೆ. ಉಮಾದೇವಿ ಇಂದ್ರನಿಗೆ ಉಪದೇಶವನ್ನು ಮಾಡ್ತಾಳೆ. ಉಮಾದೇವಿ ಉಪದೇಶವನ್ನು ಮಾಡುವ ಸಂದರ್ಭದಲ್ಲಿ ತಸ್ಮಿನ್ನೇವ ಆಕಾಶೆ ಸ್ತ್ರಿಯಂ ಆಜಗಾಮ ಬಹುಶೋಭಮಾನಂ ಉಮಾಂ ಹೈಮಮತಿಂ ತಾಂ ಹೋವಾಚ ಕಿಮೇತದ್ಯಕ್ಷಮೇತಿ ಬ್ರಹ್ಮೇತಿ ಹೋವಾಚ. ಆ ಯಕ್ಷ ಯಾರು ಅಂತ ಇಂದ್ರ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಉಮಾದೇವಿ ಹೇಳ್ತಾಳೆ, ಅವನು ಯಕ್ಷ ಅಲ್ಲ, ಅವನು ಸಾಕ್ಷಾತ್ ನಾರಾಯಣ, ಭಗವಂತ ಬಂದಿದ್ದ, ಅವನು ನಿಮ್ಮನ್ನು ಪರೀಕ್ಷೆ ಮಾಡಿದ. ಇದು ನಮ್ಮ ಅವಸ್ಥೆ. ಇದು ದೇವತೆಗಳ ಕಥೆ ಅಲ್ಲ, ಇದು ದೇವತೆಗಳ ಕಥೆ ಹೌದು. ದೇವತೆಗಳಲ್ಲಿ ನಡೆದದ್ದು ಸತ್ಯ. ದೇವತೆಗಳಲ್ಲಿ ಹೇಗೋ ಅಷ್ಟಕ್ಕೂ ಕೋಟಿ ಸಲ ನಮಗೆ ಈ ಅವಸ್ಥೆಗಳು ಬರ್ತವೆ. ಏನೇನೋ ಕಾರ್ಯಗಳಲ್ಲಿ ನಾವು ಯಶಸ್ಸನ್ನು ಪಡಿತೇವೆ. ಪಡೆದಾಗ ನಾನು ಮಾಡಿದೆ, ನನ್ನಿಂದಾಯಿತು. ಈ ಭಾವ ಏನಿದೆಯಲ್ಲ, ಈ ಭಾವವನ್ನು ಧಿಕ್ಕರಿಸುವುದಕ್ಕಾಗಿ, ಈ ಭಾವವನ್ನು ಕಿತ್ತಾಕುವುದಕ್ಕಾಗಿ ಉಪನಿಷತ್ತು ಹೊರಟಿದೆ. ಉಪನಿಷತ್ತು ಹೇಳುವ ಮಾತೇನಿದೆಯಲ್ಲ, ಅದು ಭಾಳ ಲೌಡಾದಂತಹ ಮೆಸೇಜ್ ಇದೆ. ಅತ್ಯಂತ ಕ್ಲಿಯರ್ ಆದ ಮೆಸೇಜ್ ಇದೆ. ಯಾವ ಆಂಬಿಗ್ವಿಟಿ ಇಲ್ಲ. ಭಗವಂತ ಸರ್ವಕರ್ತ. ಆ ಸರ್ವಕರ್ತೃವಾದ ಭಗವಂತನನ್ನು ನಾನು ಮಾಡಿದೆ ಅಂತ ಹೇಳಿ ತಿಳಿದು ಅವನನ್ನು ಕಡೆಗಣಿಸಬೇಡ. ಆ ಭಗವಂತನ ಪ್ರೇರಣೆಯಿಂದ ಆಗುವುದು ಎಲ್ಲ.
ಇದೇ ರೀತಿ ಇದು ಕೇವಲ ಅಗ್ನಿ ಮತ್ತು ವಾಯುದೇವರಿಗೆ ಅರ್ಥಾತ್ ಪ್ರವಾಹ ವಾಯುವಿಗೆ ಮಾತ್ರವಾದದ್ದಲ್ಲ, ಇದೇ ಅವಸ್ಥೆಯಾಗಿದೆ ರುದ್ರದೇವರಿಗೆ, ಇಂದ್ರನಿಗೆ ಅಂತಲೇ ಮೊದಲು ಇದೇ ಅವಸ್ಥೆ ಆಗಿದೆ. ಕೃಷ್ಣ ಪರಮಾತ್ಮ ಇದು ಅವತಾರದಲ್ಲಿ ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದಾಗ ಇಂದ್ರನ ಪೂಜೆಯನ್ನು ಮಾಡ್ತಾ ಎಲ್ಲ ಗೋಪಾಲಕರು ಭಾರೀ ಉತ್ಸವವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಪರಮಾತ್ಮ ಬಂದು ಕೇಳ್ತಾನೆ, ಏನು ತಯಾರಿ ನಡೀತಾ ಇದೆ? ಇಲ್ಲ, ಇಂದ್ರನಿಗೆ ಉತ್ಸವವಾಗಬೇಕು, ಅದನ್ನು ಮಾಡುವುದಕ್ಕಾಗಿ ನಾವು ಸಿದ್ಧತೆಯಲ್ಲಿ ಇದ್ದೇವೆ. ಯಾಕೆ ಇಂದ್ರನಿಗಾಗಿ ಉತ್ಸವ? ಇಲ್ಲ, ಇಂದ್ರ ಮಳೆ ಕೊಡ್ತಾನೆ. ಅಷ್ಟೊತ್ತಿಗೆ ಇಂದ್ರನಿಗೆ ಅಹಂಕಾರ ಬಂದಿದೆ. ಅಷ್ಟೊತ್ತಿಗೆ ಸರಿಯಾಗಿ ಇಂದ್ರನಿಗೆ ವಿಸ್ಮೃತ ರಥಂಗಧರಾವತಾರ, ಚಕ್ರಧಾರಿಯಾದ ಶ್ರೀಮನ್ನಾರಾಯಣನೇ ಕೃಷ್ಣ ಅನ್ನುವಂತಹ ತತ್ವ ಗೊತ್ತಾಗದಿದ್ದದ್ದಕ್ಕಾಗಿ, ಅದನ್ನು ಮರೆತು ಹೋದದ್ದಕ್ಕಾಗಿ ನೆನಪು ಮಾಡಿಕೊಡುವ ಉದ್ದೇಶದಿಂದ ಶ್ರೀಕೃಷ್ಣ ಪರಮಾತ್ಮ ಆಲೋಚನೆ ಮಾಡಿದ, ಇಂದ್ರನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ಆ ಉದ್ದೇಶದಿಂದಾಗಿ ಭಗವಂತ ಪರಮಾತ್ಮ ಇಂದ್ರನ ಯಜ್ಞವನ್ನು ವಿರೋಧ ಮಾಡ್ತಾನೆ. ಆಗ ಇಂದ್ರದೇವರಿಗೆ ಸೊಕ್ಕು, ಅಹಂಕಾರ. ಕೃಷ್ಣ ಇವನು ಒಬ್ಬ ಬಾಲಕ, ಒಬ್ಬ ಸಣ್ಣ ಹುಡುಗ, ಅವನೇನು ನನಗೆ ವಿರೋಧ ಮಾಡ್ತಾನೆ? ನಾನು ದೇವೇಂದ್ರ, ಮೂರು ಲೋಕದ ಒಡೆಯ, ಅವನೊಬ್ಬ ಗೊಲ್ಲ ಎಂಬುದಾಗಿ ಭಾವನೆಯಿಂದಾಗಿ ಅವನು ಕೋಪಗೊಂಡಾಗ ಭಗವಂತ ತಾನು ಆ ಪೂಜೆಯನ್ನು, ಆ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡಬೇಕು ಎಂದು ಮಾಡಿ ಅಲ್ಲಿ ತಾನೇ ಬಂದು ಪರ್ವತದ ಆಕಾರದಲ್ಲಿ, ಪರ್ವತಾಭಿಮಾನಿ ದೇವತೆಯ ಆಕಾರದಲ್ಲಿ ಅತಿ ದೊಡ್ಡದಾದ ಬೃಹತ್ ಗಾತ್ರವನ್ನು ತಾಳಿ ಪರಮಾತ್ಮ ಬಂದು ಮಾಡಿದ ಎಲ್ಲ ಅಡಿಗೆಯನ್ನು ಕೂಡ ತಿಂದು ಆಶೀರ್ವಾದವನ್ನು ಮಾಡಿ ಅನುಗ್ರಹವನ್ನು ಮಾಡಿ ಹೋದ. ಇಷ್ಟಕ್ಕೆ ಇಂದ್ರನಿಗೆ ಕೋಪ ಬಂದು ಇವನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಕೃಷ್ಣನಿಗೆ ಬುದ್ಧಿ ಕಲಿಸುವುದಿತ್ತು. ಆದರೆ ಕೃಷ್ಣನಿಗೆ ಇವರೆಲ್ಲ ಸಪೋರ್ಟ್ ಮಾಡಿದವರು, ಹಾಗಾಗಿ ಅವರಿಗೂ ಬುದ್ಧಿ ಕಲಿಸಬೇಕು ಅಂತನ್ನುವುದಕ್ಕಾಗಿ ಭಾರೀ ಮಳೆಗರೆಯುವುದು ಆರಂಭವಾಯಿತು. ಮಳೆಗರೆದರೆ ಇಂದ್ರನಂತಹ ಇಂದ್ರದೇವತೆ ದೇವೇಂದ್ರ, ಅವನು ಅಪರೋಕ್ಷ ಜ್ಞಾನಿಗಳಲ್ಲಿ ಉತ್ತಮನಾದ ದೇವತೆ, ಅಂಥವನಿಗೂ ಕೂಡ ದೇವರ ಮಹಾತ್ಮೆ ಗೊತ್ತಾಗದೆ ದೇವರಿಗೆ ಇದ್ದ ಸ್ಥಳದಲ್ಲಿ ಮಳೆಗರೆದು ಪರೀಕ್ಷೆ ಮಾಡಲು ಹೊರಟ್ರೆ, ಆಗ ಕೃಷ್ಣ ಪರಮಾತ್ಮ ತನ್ನ ಕಿರಿಬೆರಳಿನಿಂದ ಬೆಟ್ಟವನ್ನು ಎತ್ತಿ ಹಿಡಿದು ರಕ್ಷಣೆಯನ್ನು ಮಾಡಿದ. ಇದು ಇಂದ್ರನಿಗೆ ಬಂದಂತಹ ಅವಸ್ಥೆ. ಇದೇ ರೀತಿ ರುದ್ರದೇವರಿಗೆ ಅವಸ್ಥೆಯಾಗಿದೆ. ಹಿಂದೆ ಕಥೆ ಹೇಳ್ತಾರೆ, ರಾಮಚಂದ್ರ ದೇವರು ರಾವಣನ ಸಂಹಾರವನ್ನು ಮಾಡಿದಾಗ ರಾವಣ ಸಂಹಾರ ಮಾಡಿದ್ದರಿಂದ ಸಂತೋಷದಿಂದ ಬ್ರಹ್ಮಾದಿ ದೇವತೆಗಳೆಲ್ಲ ಭಾರಿ ಆಯಿತು, ಅತ್ಯದ್ಭುತವಾಯಿತು ಅಂತ ಹೇಳಿ ಗ್ರೀಟ್ ಮಾಡುವುದಕ್ಕೆ ಬಂದಿರ್ತಾರೆ, ಅಭಿನಂದನವನ್ನು ಮಾಡುವುದಕ್ಕೆ ಬಂದಿರ್ತಾರೆ. ಆ ಅಭಿನಂದನೆ ಮಾಡುವುದಕ್ಕಾಗಿ ಬಂದಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ ಪರಮಾತ್ಮನ ವರ್ಣನೆಯನ್ನು ಮಾಡಿ ಎಲ್ಲ ಮುಗಿಸ್ತಾರೆ. ಬ್ರಹ್ಮದೇವರು ಆಚೆ ಹೋದರೋ ಇಲ್ಲೋ, ರುದ್ರದೇವರು ಬಂದರು. ರುದ್ರದೇವರಿಗೆ ಅಸುರಾವೇಶವಾಯಿತು.
ರಾಮ, ರಾವಣ ನನ್ನ ಭಕ್ತ, ಅವನಿಗೆ ನಾನು ವರವನ್ನು ಕೊಟ್ಟಿದ್ದೇನೆ, ಅವನನ್ನು ನೀನು ಸಂಹಾರ ಮಾಡಿದ್ದಿ. ನನ್ನ ಪಾರ್ಟಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ, ಅವನನ್ನು ನೀನು ಸಂಹಾರ ಮಾಡಿದ್ದಿ, ಆದ್ದರಿಂದ ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂದಾಗ ರಾಮಚಂದ್ರ ದೇವರು ಆಗಲಿ ಎಂದು ಸಿದ್ಧರಾದರು. ರಾಮಚಂದ್ರ ದೇವರು ಯುದ್ಧವಾಗಲಿ ಅಂತ ಸಿದ್ಧರಾದರೆ ತಕ್ಷಣಕ್ಕೆ ರಾಮಚಂದ್ರ ದೇವರ ಕಾಲು ಗಟ್ಟಿಯಾಗಿ ಕಾಲನ್ನು ನೆಲಕ್ಕೆ ಊರಿದ್ದಕ್ಕೆ ಧರ ಪ್ರಕಂಪತಃ, ಭೂಮಿ ನಡುಗಿ ರುದ್ರದೇವರು ಕೆಳಕ್ಕೆ ದಪ್ಪಂತ ಬಿದ್ದರು. ರುದ್ರದೇವರಿಗೆ ಯುದ್ಧ ಮಾಡಲಿಕ್ಕಾಗಲಿಲ್ಲ. ಒಂದು ಬಾರಿ ಹೀಗಾಗಿದೆ. ಸ್ವಯಂ ಭಗವಂತನ ಜೊತೆಗೆ ಯುದ್ಧ ಮಾಡುವುದಕ್ಕೆ ಹೋದಾಗ ಸ್ತಂಭಿತರಾಗಿದ್ದಾರೆ. ಮಹಾದೇವರು, ರುದ್ರದೇವರು ನಮ್ಮೆಲ್ಲರ ಮನೋಭಿಮಾನಿಗಳು, ಅಹಂಕಾರ ತತ್ವಕ್ಕಭಿಮಾನಿಗಳು, ದೊಡ್ಡ ದೇವತೆ. ಅಂಥ ದೇವತೆಯೂ ಕೂಡ ಪರಮಾತ್ಮನ ವಿಷಯದಲ್ಲಿ ಭ್ರಾಂತಿ ಮೋಹಗಳು ಬರ್ತವೆ. ಮುಹ್ಯಂತಿ ಯಂ ಸೂರಯ, ಮುಹ್ಯಂತಿ ಯಂ ಸೂರಯ. ಇಲ್ಲಿ ಭಾಗವತ ಬಹಳ ಸುಂದರವಾಗಿ ಒಂದು ಸನ್ನಿವೇಶವನ್ನು ಕೊಟ್ಟಿದೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ. ಈ ಎರಡು ಶ್ಲೋಕ ನೋಡಿ ಎಷ್ಟು ಚೆಂದಾಗಿದೆ. ಸ್ವರಾಟ್ ಅರ್ಥೇಶು ಅಭಿಜ್ಞ, ಸ್ವರಾಟ್ ಅರ್ಥೇಶು ಅಭಿಜ್ಞ ಅಂದರೆ ನಿತ್ಯ ಸರ್ವಗತ ಸ್ಥಾಣು, ಅಂದರೆ ಸರ್ವಗತತ್ವ ನಿತ್ಯವಾಗಿದೆ ಅಂತರ್ಥ ಅಂತ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಪರಮಾತ್ಮನ ಏನೊಂದು ಅರ್ಥೇಶು ಅಭಿಜ್ಞತ್ವವಿದೆ, ಸರ್ವಜ್ಞತ್ವವಿದೆ, ಜ್ಞಾನವಿದೆ. ಇದು ಸ್ವರಾಟ್, ಸ್ವತಂತ್ರವಾದದ್ದು. ಯಾರ ಅಧೀನವೂ ಆದ ಏನೇನು ಸಾಧನಗಳು, ಆ ಎಲ್ಲ ಸಾಧನಗಳನ್ನು ಕೂಡ ಅತ್ಯಂತ ಉತ್ಕೃಷ್ಟವಾದ ರೀತಿಯಲ್ಲಿ ನಮ್ಮ ಸಾಧ್ಯವಿದ್ದಷ್ಟು, ತಪಸ್ಸು ಎಂದರೆ, ದಮ ಎಂದರೆ ಒಂದೇ ಸಲಕ್ಕೆ ನೆಗೆಯುವ ಸಾಧ್ಯತೆ ಇಲ್ಲ. ಬೆಟ್ಟದಷ್ಟು ಎತ್ತರಕ್ಕೆ ಹೋಗುವುದು ಶಕ್ಯವಿಲ್ಲ, ವಾಸ್ತವ. ಆದರೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಪ್ರಯತ್ನವನ್ನು ಮಾಡಿ ಆ ಸಾಧನೆಯನ್ನು ಸಾಧಿಸಿದರೆ ಮಾತ್ರ ಜ್ಞಾನ ನಮಗೆ ಸಿದ್ಧಿಸೀತು ಎಂದಾಗಿ ಶಾಸ್ತ್ರದ ಉಪದೇಶವನ್ನು ತಿಳಿತಾ ಈ ಮಾತುಗಳಿಂದ ಪರಮಾತ್ಮನ ಪಾದಗಳಿಗೆ ಗುರುಗಳ ದ್ವಾರ, ಶ್ರೀಮದಾಚಾರ್ಯರ ದ್ವಾರ ಸಮರ್ಪಣೆಯನ್ನು ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.